ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಅಧ್ಯಯನವನ್ನ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಫೋಟೋ ತೋರಿಸ್ತೇನೆ ನಿಮಗೆ. ಅವ್ರು ಯಾರು ಅಂತ ಐಡೆಂಟಿಫೈ ಮಾಡಿ. ಅರ್ಥ ಆಯ್ತಾ? ಅವ್ರ ಹೆಸರು ಹೇಳು. ಯಾರು? ಸಾಲು ಮರದ ತಿಮ್ಮಕ್ಕ ಅಂತೇಳಿ ಯಾಕೆ ಕರೀತಾರೆ? ನೂರಾರು ಸಾವಿರಾರು ಗಿಡಗಳನ್ನ ಏನ್ ಮಾಡಿದಾರ? ಬೆಳೆಸಿದ. ರಸ್ತೆಯ ಬದಿಯಲ್ಲಿ, ನಮ್ಮ ಸ್ವಂತ ಹೊಲದಲ್ಲಿ ಬೆಳೆಸೋದ್ ಬೇರೆ, ರಸ್ತೆಯ ಬದಿಯಲ್ಲಿ ಬೆಳೆಸೋದ್ ಬೇರೆ. ಸ್ವಂತ ಹೊಲದಲ್ಲಿ ನಮ್ಮ ಸ್ವಾರ್ಥಕ್ಕಾಗಿ ಬೆಳೆಸ್ತೀವಿ, ಸಾರ್ವಜನಿಕ ಸ್ಥಳಗಳಲ್ಲಿ ಬೆಳೆಸೋದು ಸಾರ್ವಜನಿಕರಿಗೆ. ಅರ್ಥ ಆಯ್ತಾ? ಹಾಗಾದ್ರೆ ಈ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಒಂದು ಚಿಕ್ಕದಾಗಿರುವಂತ ಅವಳ ಜೀವನದಲ್ಲಿ ನಡೆದಿರುವಂತ ಒಂದು ಘಟನೆಯನ್ನ ಒಂದು ಕಥೆಯ ರೂಪದಲ್ಲಿ ನಾನು ನಿಮಗೆ ಹೇಳ್ತೇನೆ, ಕೇಳ್ರಿ ನೀವು. ನೋಡ್ರಿ, ಸಾಲು ಮರದ ತಿಮ್ಮಕ್ಕ ಮತ್ತು ಅವಳ ಗಂಡನಾಗಿರುವಂತ ಯಾರಪ್ಪ ಅಂತ ಹೇಳಿದ್ರೆ ಚಿಕ್ಕ ರಂಗಯ್ಯ ಅಂತ ಹೇಳಿ ಇಬ್ರು ಕೂಡ ಜೀವನವನ್ನ ಮಾಡ್ತಾ ಇರ್ತಾರ. ಅವ್ರಿಗೆ ಮಕ್ಕಳಾಗಿರಲ್ಲ. ಯಾಕೆ? ಸಾಲು ಮರದ ತಿಮ್ಮಕ್ಕಗ ಮಕ್ಕಳಾಗಿರಲ್ಲ. ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಒಬ್ಬ ಉಮೇಶ್ ಬಿ ಎಂಬ ಹುಡುಗನನ್ನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಒಂದು ದತ್ತಕನ್ನ ತೆಗೆದುಕೊಳ್ತಾರೆ. ಅರ್ಥ ಆಯ್ತಾ? ಒಂದು ಹುಡುಗನ ದತ್ತಕ್ಕೆ ತೆಗೆದುಕೊಳ್ತಾರ. ಅಂದ್ರೆ ಒಬ್ರು ಕಡೆಯಿಂದ ದತ್ತುವನ್ನ ಏನ್ ಮಾಡ್ತಾರ? ತೆಗೆದುಕೊಂಡಿರ್ತಾರೆ. ಅರ್ಥ ಆಯ್ತಾ? ಒಂದು ಮಗು ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರ? ದತ್ತುವನ್ನು ತೆಗೆದುಕೊಳ್ತಾರ. ದತ್ತು ಕೊಟ್ಟಂತವ್ರಿಗೆ ಅಲ್ಲಿರುವಂತ ಜನರಿರ್ತಾರ, ಅವ್ರೇನ್ ಮಾಡ್ತಾರ? ಅಸಹ್ಯ ಮಾಡಿ ಮಾತಾಡಕರ್ತಾರ. ಯಾರಿಗೆ? ದತ್ತು ಕೊಟ್ಟಾರಿಗೆ. ಅಯ್ಯೋ, ಇರೋ ಒಂದ್ ಮಗುನ ನಿಮ್ ಕಡೆಯಿಂದ ಸಾಕೊಳಕ್ ಆಗ್ಲಿಲ್ಲ, ಅದನ್ನ ಸಾಲು ಮರದ ತಿಮ್ಮಕ್ಕಗೆ ಏನ್ ಮಾಡಿದ್ರಿ? ದತ್ತುವಾಗಿ ಕೊಟ್ಟಿಲ್ಲ, ನಿಮ್ಮ ಒಂದು ಮಗುನ ಸಾಕೊಳ್ಳುವಂತ ಯೋಗ್ಯತೆನೂ ಕೂಡ ನಿಮ್ಗಿಲ್ಲ ಅಂತೇಳಿ ದತ್ತು ಕೊಟ್ಟಂತ ತಂದೆ ತಾಯಿಗೆ ಇವರೆಲ್ಲ ಮಾತಾಡ್ತಾರೆ. ಅವಾಗ ತಂದೆ ತಾಯಿಗೆ ಏನಾಗ್ತೈತಿ ಅಂತ ಹೇಳಿದ್ರೆ ಅವರಷ್ಟಕ್ಕೆ ಅವ್ರಿಗೆ ಒಂಥರ ಜಿಗುಪ್ಸೆ, ಒಂಥರ ಏನೋ ಇದಾಗ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾಲು ಮರದ ತಿಮ್ಮಕ್ಕಗೆ ಏನೋ ಮಗುವನ್ನ ಕೊಟ್ಟಿರ್ತಾರಲ್ಲ, ಆ ಮಗುವನ್ನ ಏನ್ ಮಾಡ್ತಾರೆ? ಇಸ್ಕೊಂಡ್ ಬಂದ್ಬಿಡ್ತಾರೆ. ಇಸ್ಕೊಂಡ್ ಬಂದ್ ಬರೋಕ್ಕಿನ ಸಾಲು ಮರದ ತಿಮ್ಮಕ್ಕಗೆ ಭಕ್ತಿ ಬೇಜಾರಾಗ್ಬಿಡ್ತದೆ. ಯಾಕಂತಂದ್ರೆ 1 ವರ್ಷದ ಒಳಗಿನ ಮಗು ಇರ್ತದ, ಅದು ಆ ಮಗುವಿನ ಜೊತೆಗೆ ಬಹಳ ಅಟ್ಯಾಚ್ಮೆಂಟ್ ಆಗಿರ್ತದೆ. ಬಹಳ ದಿನ ಅದ್ರ ಮಕ್ಕಳಾಗಿರಲ್ಲ, ಆ ಮಗುವನ್ನ ದತ್ತು ತಗೊಂಡಿರ್ತಾರ, ಆ ಮಗುವಿನೊಂದಿಗೆ ಬಹಳ ಅಟ್ಯಾಚ್ಮೆಂಟ್ ಬೆಳೆದ್ ಬಿಡ್ತದೆ. ಅವಾಗ ಈ ಒಂದು ದುಃಖವನ್ನು ತಡ್ಕೊಳಕ್ಕಾಗಲ್ಲ, ಇಸ್ಕೊಂಡು ಹೋಗ್ಮೇಲೆ ಬಹಳ ಬೇಜಾರಾಗ್ತೈತಿ. ಅವಾಗ ಅವರೊಂದು ದೇವಸ್ಥಾನಕ್ಕ ಯಾವಾಗಲೂ ಕೂಡ ಜಾತ್ರೆ ಅಂತೇಳಿ ಹೋಗ್ತಾ ಇರ್ತಾರೆ. ಅರ್ಥ ಆಯ್ತಾ? ಅವಾಗ ಯಾವ್ದಪ್ಪ ಜಾತ್ರೆ ಅಂತ ಹೇಳಿದ್ರೆ ಅಲ್ಲೊಂದು ಶ್ರೀರಂಗಮ ಸ್ವಾಮಿ ಜಾತ್ರೆ ಅಂತ ನಡೀತಿರ್ತದೆ. ಶ್ರೀರಂಗಮ ಸ್ವಾಮಿ ಜಾತ್ರೆ ಅಂತ ನಡೀತಿರ್ತದೆ. ಅದು ಸುಮಾರು ರಸ್ತೆಯ ಬದಿಯಿಂದ ಒಂದು 4 ಕಿಲೋಮೀಟರ್ ದೂರ ಇರ್ತದೆ. ಅವಾಗ ಏನ್ ಮಾಡ್ತಾರೆ? ಗಂಡ ಹೆಂಡತಿ ಯಾವಾಗಲೂ ಕೂಡ ದೇವಸ್ಥಾನದ ಜಾತ್ರೆಗೆ ಹೋಗ್ತಾರೆ. ನಮ್ಮ ಮನೆ ದೇವ್ರ ಜಾತ್ರೆ ಅಂತ ನಾವೆಲ್ಲರೂ ಹೋಗ್ತೇವೆ, ಅದೇ ರೀತಿಯಾಗಿ ಹೋಗ್ತಿರ್ತಾರ. ಆ ರಸ್ತೆಯ ಬದಿಯಲ್ಲಿ ಎಲ್ಲಿ ಕೂಡ ಕುಡಿಲಿಕ್ಕೆ ನೀರಿರಂಗಿಲ್ಲ, ಆಮೇಲೆ ಕುತ್ಕೊಳ್ಳೋಣ ಅಂತ ಹೇಳಿ ಎಲ್ಲಿ ಕೂಡ ಗಿಡ ಮರಗಳು ಇರಂಗಿಲ್ಲ. ಅವಾಗ ಅವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಇಲ್ಲಿ ಬಹಳ ಬೇಜಾರಾಗಿರ್ತತಿ. ಮಗುವನ್ನು ತಗೊಂಡಿದ್ವಿ, ಅವ್ರು ಏನ್ ಮಾಡಿದ್ರು? ಇಸ್ಕೊಂಡು ಅಂತೇಳಿ ಬಹಳ ಬೇಜಾರಾಗಿರ್ತತಿ. ಆ ಒಂದು ದುಃಖದಲ್ಲೇ ಅವ್ರು ಇರ್ತಾರ. ಅವಾಗ ಒಂದಿನ ಏನ್ ಮಾಡ್ತಾರ ಅಂದ್ರೆ ಬರ್ಬೇಕಾದಾಗ ಅಲ್ಲಿ ಕುಡಿಲಿಕ್ಕೆ ನೀರಿಗೂ ಕೂಡ ದಾಹ ಉಂಟಾಗ್ತಿರ್ತದೆ. ಅವಾಗ ದಾಹ ಉಂಟಾದಾಗ ಏನ್ ಮಾಡ್ತಾರೆ? ಅವರು ತನ್ನ ಸ್ವಂತ ದುಡಿಮೆಯ ಸ್ವಂತ ಖರ್ಚಿನಲ್ಲಿ ಏನ್ ಮಾಡ್ತಾರೆ? ಒಂದು ದೊಡ್ಡದೊಂದು ಹೌಸನ್ನ ಕಟ್ಬಿಟ್ಟು ಆ ಹೌಸಿಗೆ ಏನ್ ಮಾಡ್ತಾರೆ ಅಂದ್ರೆ ಎಷ್ಟೋ ದೂರದಿಂದ ಇಬ್ರು ಗಂಡ ಹೆಂಡತಿ ಏನ್ ಮಾಡ್ತಾರೆ? ನೀರನ್ನ ತಂದು ಆ ಒಂದು ತೊಟ್ಟಿಗೆ ಹಾಕ್ತಾರೆ. ಅಲ್ಲಿ ಜಾತ್ರೆ ಬರುವಂತವ್ರು ಏನ್ ಮಾಡ್ತಾ ಇದ್ರು? ಆ ನೀರನ್ನ ಬಳಕೆಯನ್ನ ಮಾಡ್ತಾ ಇದ್ರು. ಅಲ್ಲಿ ನೀರನ್ನ ಸಂರಕ್ಷಣೆ ಮಾಡಿದ್ರು, ಕುಡಿಲಿಕ್ಕೆ ನೀರನ್ನ ಬಳಕೆಯನ್ನ ಮಾಡ್ತಾ ಇದ್ರು. ಹೀಗೆ ನಡೀತಾ ಇರ್ತೈತಿ. ಅವಾಗ ಅವ್ರು ಏನ್ ಮಾಡ್ತಾರೆ? ದಣಿ ವಾರಿಸಿ ಎಲ್ಲ ಕುಡಿಲಿಕ್ಕೆ ನೀರ್ ಐತಲ್ಲ, ದಣಿ ವಾರಿಸ್ಕೊಳ್ಳಿಕ್ಕೆ ಎಲ್ಲಾದ್ರೂ ಕೂಡ ಒಂದು ನೆರಳಿಗೆ ಒಂದು ಗಿಡ ಇದ್ರೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಸಾಲು ಮರದ ತಿಮ್ಮಕ್ಕ ಮತ್ತು ಅವಳ ಗಂಡನಾಗಿರುವಂತ ಅವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಇಬ್ರು ಸೇರ್ಕೊಂಡು ರಸ್ತೆಯ ಬದಿಯಲ್ಲಿ ಗಿಡಗಳನ್ನ ನೆಡ್ತಾರೆ. ಅಷ್ಟೇ, ರಸ್ತೆಯ ಬದಿಯಲ್ಲಿ ಏನ್ ಮಾಡ್ತಾರ? ಗಿಡಗಳನ್ನ ನೆಡ್ತಾರೆ. ಅರ್ಥಾಯ್ತಾ? ಅಲ್ಲಿ ಗಿಡಗಳನ್ನ ನೆಡ್ತಾರೆ. ಯಾವ ಗಿಡಗಳನ್ನ ನೆಟ್ಟರೆ ನೋಡೋಣ? ಆಲದ ಮರ ಗಿಡಗಳನ್ನ ರಸ್ತೆಯ ಬದಿಯಲ್ಲಿ ಏನ್ ಮಾಡ್ತಾರ? ನೆಡ್ತಾರ ಗಿಡಗಳನ್ನ. ಆ ಗಿಡಗಳನ್ನ ರಕ್ಷಣೆಯನ್ನ ಮಾಡ್ಲಿಕ್ಕೆ, ಸಂರಕ್ಷಣೆ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ರಿ, ಆ ರಕ್ಷಣೆ, ಆ ಗಿಡಗಳನ್ನ ನೋಡ್ರಿ, ಮಕ್ಳಿಲ್ಲದಕ್ಕ ಆ ಗಿಡಗಳನ್ನ ತಮ್ಮ ಮಕ್ಕಳಂತ ಏನ್ ಮಾಡ್ತಾರ? ಅವರು ಜೋಪಾನವನ್ನ ಮಾಡ್ತಾರ. ಸುಮಾರು ಆ ಮೇನ್ ರಸ್ತೆಯಿಂದ 4 ಕಿಲೋಮೀಟರ್ ದೂರದಲ್ಲಿ ಆ ಕಡೆ ಈ ಕಡೆ ನೋಡಿದ್ರೆ ದೈತ್ಯಾಕಾರವಾಗಿ ದೊಡ್ಡ ಗಾತ್ರದ ಏನಾಗಿರುವಂತ ಮರ ಗಿಡಗಳು ಇವಾಗ ಬೆಳೆದಿದ್ವು. ಅರ್ಥ ಆಯ್ತಾ? ಆಮೇಲೆ ಅವಳ ಗಂಡ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಹಾಸ್ಪಿಟಲ್ ಅಲ್ಲೇ ಇರ್ತಾರ, ಮರದ ಕೆಳಗಡೆ ಇರ್ತಾರ, ಅಲ್ಲೇ ನೀರು ಹಾಕೊಳ್ಳೋದು, ಅಲ್ಲೇ ಅವ್ರ ರಕ್ಷಣೆ ಮಾಡ್ಕೊಂತ ಅಲ್ಲೇ ಇರ್ತಾರ. ಆ ರಕ್ಷಣೆ ಮಾಡ್ಕೊಳ್ತಿರ್ಬೇಕ ಅವ್ರ ಗಂಟ ಒಂಥರ ಅನಾರೋಗ್ಯದಿಂದ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಸಾಯ್ತಾನ. ಅಲ್ಲಿ ಹತ್ತದಲ್ಲಿ ಯಾವ ಹಾಸ್ಪಿಟ್ಲು ಕೂಡ ಇರೋದಿಲ್ಲ. ಆ ಗಿಡದ ನೆರಳಲ್ಲಿ ಏನ್ ಮಾಡ್ತಾನ? ಸತ್ತು ಹೋಗ್ತಾನೆ. ಆಮೇಲೆ ಇವಳಿಗೆಲ್ಲ ಗಿಡಗಳನ್ನ ಬೆಳೆಸಿದ ಮೇಲೆ ಅವಳಿಗೆ ಪ್ರಶಸ್ತಿ ಪುರಸ್ಕಾರಗಳು ಬರಕತ್ತಿದ್ವು.
ದೊಡ್ಡ ದೊಡ್ಡ ಪುರಸ್ಕಾರಗಳು, ದೊಡ್ಡ ದೊಡ್ಡ ಪ್ರಶಸ್ತಿಗಳು ಏನ್ ಮಾಡಿದ್ರು ಬರಕತ್ತಿದ್ವು. ಆ ಬಂದಿರುವಂತ ಪ್ರಶಸ್ತಿಗಳ ತನ್ನ ಗಂಡ ಅನಾರೋಗ್ಯದಿಂದ ಬಳಲಿ ಸತ್ತಲ್ಲ ಹಾಸ್ಪಿಟಲ್ ಇಲ್ಲದಕ್ಕ, ಅವಳು ಆ ಬಂದಿರುವಂತ ಆ ಪ್ರಮಾಣ ಪತ್ರ ಮತ್ತೆ ಅಲ್ಲಿ ಬಂದಿರುವಂತ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಹುಲಿಕಲ್ ನಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಒಂದು ಆಸ್ಪತ್ರೆಯನ್ನ ತನ್ನ ಸ್ವಂತ ದುಡ್ಡಿನಿಂದ ಒಂದು ಫ್ರೀಯಾಗಿ ಉಚಿತವಾಗಿ ಒಂದು ಆಸ್ಪತ್ರೆಯನ್ನ ಏನ್ ಮಾಡ್ತಾಳ ಅಂತ ಹೇಳಿದ್ರೆ ಸಾಲು ಮರದ ತಿಮ್ಮಕ್ಕ ಕಟ್ಟಿಸ್ತಾಳೆ. ಅರ್ಥ ಆಯ್ತಾ? ನೋಡ್ರಿ, ಒಬ್ಬ ಮಕ್ಕಳ ಇಲ್ಲದಂತಕ್ಕಿ ಅವಳು ಏನ್ ಮಾಡಿದ್ಲಪ್ಪ ಅಂತ ಹೇಳಿದ್ರೆ ತನ್ನ ಮಕ್ಕಳ ತರನ ಯಾವುದನ್ನ ಸಾಕಿದ್ಲ ಅವಳು? ಮರಗಳನ್ನ ಸಾಕಿದ್ಲು. ನೋಡಿ, ಇವತ್ತು ಆಲದ ಮರವನ್ನ ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದೀವಿ? ಕಡಿತಾ ಇದ್ದೀವಿ. ಯಾಕ ಅಂತ ಹೇಳಿದ್ರೆ ಆಲದ ಮರ ಐತಲ್ಲ, ಅದು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಆಮ್ಲಜನಕವನ್ನ ಪ್ರೊಡ್ಯೂಸ್ ಮಾಡ್ಕೊಳ್ತದೆ. ಅರ್ಥ ಆಯ್ತಾ? ಇವತ್ತು ಅಂತ ಗಿಡಗಳನ್ನ ನಾವೆಲ್ಲರೂ ಕೂಡ ಕಡಿತಾ ಇದ್ದೇವೆ. ರಸ್ತೆ ಬದಿಯಲ್ಲಿ ಅಲ್ಲೊಂದು ಇಲ್ಲೊಂದು ಕಾಣ್ತದೆ. ಯಾರು ಕೂಡ ಹೊಲಗಳಲ್ಲಿ ಆಲದ ಮರಗಳನ್ನ ಹಚ್ಚೋದಿಲ್ಲ. ಹಚ್ತಾರೆ ಯಾರಾದ್ರೂ ಆಲದ ಮರಗಳನ್ನ ಯಾರು ಹಚ್ಚಲ್ಲ. ಅದ್ರ ಬದಲಾಗಿ ಅಡಿಕೆ ಗಿಡಗಳನ್ನ ಹಚ್ತೇವೆ, ತೆಂಗಿನ ಗಿಡಗಳನ್ನ ಹಚ್ತೇವೆ, ಸಾಗುವಾನಿ ಗಿಡಗಳನ್ನ ಹಚ್ತೇವೆ. ಅಂದ್ರೆ ಆದಾಯ ಬರುವಂತ ಗಿಡಗಳನ್ನ ನಾವು ಜಾಸ್ತಿ ಹಚ್ತೇವೆ. ಆದ್ರೆ ಇದು ಆಲದ ಮರ ಐತಲ್ಲ, ಇದು ಹೆಚ್ಚು ಪ್ರಮಾಣದಲ್ಲಿ ಆಮ್ಲಜನಕವನ್ನ ಕೊಡ್ತದೆ. ಹಾಗಾಗಿ ಆ ಒಂದು ಸಂತತಿಯನ್ನು ಕೂಡ ನಾವೇನ್ ಮಾಡ್ಬೇಕಾಗಿದೆ? ರಕ್ಷಣೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ಬೇಕು. ಯಾಕಂತೀರ ಎಷ್ಟೋ ಹಕ್ಕಿಗಳಿಗೆ, ಎಷ್ಟೋ ಪಕ್ಷಿಗಳಿಗೆ ಎಲ್ಲ ಏನ್ ಮಾಡುತ್ತೆ? ಆಶ್ರಯ ತಾಣ. ಅದ್ರ ಜೊತೆಗೆ ನಮಗೆ ಉತ್ತಮವಾಗಿರುವಂತಹ ಆಮ್ಲಜನಕ ಕೂಡ ಏನಾಗ್ತೈತಿ? ಸಿಗ್ತದೆ. ನೋಡ್ರಿ, ಊರಿನ ಮಧ್ಯೆ ಯಾವಾಗಲೂ ಕೂಡ ಆಲದ ಮರ ಐತಿ. ಯಾವುದೋ ಒಂದು ಊರಲ್ಲಿ ಸಿಗ್ತಾ ಇದಾವೆ ಇವು. ಅಲ್ಲೊಂದಿಲ್ಲೊಂದು ಊರಲ್ಲಿ ಮಾತ್ರ ಸಿಗ್ತಾ ಇದಾವೆ. ಕೆಲವೊಂದು ಊರುಗಳಲ್ಲಿ ಇಲ್ಲ. ಅಲ್ಲಿ ಕಟ್ಟೆಯನ್ನು ಕಟ್ಟಿದ್ರೆ ಅಲ್ಲಿ ಸುತ್ತಲೂ ಕೂಡ ಜನ ವಾಸಿಸ್ತಾ ಇದ್ದಾರೆ. ಅಂದ್ರೆ ಯಾಕಂದ್ ಮಾಡಿದ್ರು ಅಂತಾರೆ? ಹೆಚ್ಚು ಪ್ರಮಾಣದ ಆಮ್ಲಜನಕ ಸಿಗ್ಲಿ ಅಂತ ಹೇಳಿ. ಹಾಗಾಗಿ ನಾವೇನ್ ಮಾಡ್ಬೇಕಾಗೈತಪ್ಪ ಅಂತ ಹೇಳಿದ್ರೆ ಕೆಲವೊಂದು ಪ್ರಾಣಿಗಳನ್ನ, ಕೆಲವೊಂದು ಸಸ್ಯಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ನಾವು ಇವಾಗ ಏನಾಗಿದೆ? ಮಾಡಬೇಕಾಗಿದೆ. ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಬಗ್ಗೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ. ನೋಡ್ಲಿ, ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಅಂತ ಹೇಳಿ, ಸಸ್ಯಗಳು ಮತ್ತು ಪ್ರಾಣಿಗಳು ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಈಗ ಸಂರಕ್ಷಣೆ ಅಂದ್ರೆ ಕಾಪಾಡುದು, ರಕ್ಷಣೆಯನ್ನ ಮಾಡುದು. ನೋಡ್ರಿ, ನಾವು ಸಸ್ಯಗಳನ್ನ ಎಲ್ಲಿ ತನ ರಕ್ಷಣೆಯನ್ನ ಮಾಡ್ತಾವೋ ಅಲ್ಲಿ ತನ ಪ್ರಾಣಿಗಳು ಬದುಕ್ತವೆ. ಅರ್ಥ ಆಯ್ತಾ? ನಿಮಗೆ ಫುಡ್ ಬೇಕು ಗೊತ್ತಿದ್ರೆ ಆಹಾರ ಜಾಲದ ಬಗ್ಗೆ ನಿಮ್ಗೆ ಐಡಿಯಾ ಇದ್ರೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಯಾವಾಗ್ಲೂ ಪರಿಸರದಲ್ಲಿ ಈ ರೀತಿಯಾಗಿರುವಂತ ಸಂಖ್ಯಾ ಪಿರಮಿಡ್ ಇರ್ತೈತಿ. ಇಲ್ಲಿ ಉತ್ಪಾದಕ, ಪ್ರಾಥಮಿಕ ಭಕ್ಷಕ, ದ್ವಿತೀಯಕ ಭಕ್ಷಕ ಮತ್ತು ತೃತೀಯಕ ಭಕ್ಷಕ ಅಂತ ಹೇಳಿ ಕೂಡ ಕರಿತೀವಿ. ಆಹಾರ ಸರಪಳಿ ಇದೆ. ಇಲ್ಲಿ ಉತ್ಪಾದಕ ಅಂದ್ರೆ ಯಾವ್ದು ಬರ್ತದಪ್ಪ ಅಂತ ಹೇಳಿದ್ರೆ ಸಸ್ಯ ಬರ್ತದೆ. ಸಸ್ಯವನ್ನ ಅವಲಂಬಿಸುವಂತ ಯಾವ್ದಾದ್ರು ಪ್ರಾಣಿ, ಯಾವ್ದಾದ್ರು ಮಿಡತೆ ತಿಂತತಿ. ಮಿಡತೆಯನ್ನು ಯಾವ್ದು ತಿಂತತಿ? ಕಪ್ಪೆ. ಕಪ್ಪೆಯನ್ನು ಯಾವ್ದು ತಿಂತತಿ? ಹಾವು. ನೋಡಿ, ಇದೊಂದು ಆಹಾರ ಸರಪಳಿ, ಇದೊಂದು ಚೈನ್ ಸಿಸ್ಟಮ್ ಅಂತ ಹೇಳಿ ಕೂಡ ಕರಿತೀವಿ. ಸಸ್ಯ ಇಲ್ಲ ಅಂತ ಹೇಳಿದ್ರೆ ಮಿಡತೆ ಬದುಕಲಿಕ್ಕೆ ಆಗ್ತದ? ಮಿಡತೆ ಇಲ್ಲ ಅಂತ ಹೇಳಿದ್ರೆ ಕಪ್ಪೆ ಬದುಕಲಿಕ್ಕೆ ಆಗ್ತದ? ಕಪ್ಪೆ ಇಲ್ಲ ಅಂತ ಹೇಳಿದ್ರೆ ಹಾವು. ಅರ್ಥ ಆಯ್ತಾ? ಇದೊಂಥರ ನ್ಯಾಚುರಲ್ ಸ್ಕ್ಯಾವೆಂಜರ್ ಅಂತ ಹೇಳಿ ಕೂಡ ಕರಿತೀವಿ. ಪ್ರಕೃತಿ ಹೆಣೆದುಕೊಂಡಿರುವಂತ ಒಂದು ಕೊಂಡಿ. ಅರ್ಥ ಆಯ್ತಾ? ಇದನ್ನ ನಾವು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಪರಿಸರದಲ್ಲಿ. ಅರ್ಥ ಆಯ್ತಾ? ಇದರಲ್ಲಿ ಯಾವ್ದಾದ್ರು ಒಂದು ಕೊಂಡಿ ಕಳಚಿತಪ್ಪ ಅಂತ ಹೇಳಿದ್ರೆ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ನಾವು ಸಸ್ಯಗಳನ್ನ ಏನ್ ಮಾಡ್ಬೇಕಾಯ್ತಪ್ಪ ಅಂತ ಹೇಳಿದ್ರೆ ರಕ್ಷಣೆಯನ್ನ ಮಾಡಬೇಕು, ಪ್ರಾಣಿಗಳನ್ನ ರಕ್ಷಣೆಯನ್ನ ಮಾಡಬೇಕು. ಈಗ ಸಸ್ಯಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ನಾನೀಗೊಂದು ಸಾಲು ಮರದ ತಿಮ್ಮಕ್ಕನ ಕಥೆಯಲ್ಲಿ ಒಂದು ಮರದ ಹೆಸರು ಹೇಳಿ. ಯಾವ ಮರ ಹೇಳಿ ನೋಡೋಣ? ಆಲದ ಮರ. ನೋಡ್ರಿ, ಇದು ಆಲದ ಮರ ಐತಲ್ಲ, ಇದು ಅತ್ಯಂತ ಎತ್ತರವಾಗಿ ಬೆಳೆಯುವಂತ ಒಂದು ಸಸ್ಯ. ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಆಮ್ಲಜನಕವನ್ನ ಪರಿಸರಕ್ಕೆ ಬಿಡುಗಡೆ ಮಾಡುವಂತ ಒಂದು ಸಸ್ಯ. ಅರ್ಥ ಆಯ್ತಾ? ಇದು ಸಾಮಾನ್ಯವಾಗಿ ಏನಾಗ್ತದಪ್ಪ ಅಂತ ಹೇಳಿ, ಇದನ್ನ ನೀವು ಆಲದ ಮರ ನೋಡಿರಿ, ಸಾಮಾನ್ಯವಾಗಿ ನೋಡಿರಿಲ್ಲ ಆಲದ ಮರ? ಅದೇನ್ ಮಾಡ್ತೈತಿ? ಎತ್ತರವಾಗಿ ಬೆಳಿತೈತಿ, ಮತ್ತೆ ಬೇರ್ಗಳನ್ನು ಮತ್ತೆ ಕೆಳಗಡೆ ಬಿಡ್ತೈತಿ, ಮತ್ತೆ ಅಲ್ಲೇ ಏನಾಗ್ತೈತಿ? ಹೆಮ್ಮರವಾಗಿ ಮರ ಬೆಳಿತೈತಿ. ಅರ್ಥ ಆಯ್ತಾ? ಮತ್ತೆ ಅಲ್ಲಿ ಏನಾಗ್ತೈತಿ? ಮರ ಬೆಳಿತೈತಿ, ಮತ್ತೆ ಏನಾಗ್ತದೆ? ಕೆಳಗಡೆಯಿಂದ ಮತ್ತೆ ಬೇರ್ಗಳನ್ನ ಕೆಳಗಡೆ ಬಿಡ್ತೈತಿ, ಮತ್ತೆ ಏನಾಗ್ತದೆ? ಅಲ್ಲೇ ಚಿಕ್ಕೊಂಡು ಮತ್ತೆ ಮರವಾಗಿ ಹೆಮ್ಮರವಾಗಿ ಬೆಳಿತೈತಿ. ಒಂದು ಗಿಡ ಹಚ್ಚಿದ್ರೆ ಅಂತೇಳಿದ್ರೆ ಅದಕ್ಕೆ ನಾವ್ ಏನು ಕೂಡ ಕಟ್ ಮಾಡದೆ ಬಿಟ್ರೆ ಹಾಗೆ ಬೆಳ್ಕೊಂತ ಹೋಗ್ತೈತಿ. ಅರ್ಥ ಆಯ್ತಾ? ಹಾಗಾಗಿ ಈ ಆಲದ ಮರ ಒಂದು ರಕ್ಷಣೆಯನ್ನು ಮಾಡುವಂತದ್ದು ಕೂಡ ನಮ್ದು ಒಂದು ಕೆಲಸ.
ಯಾಕ ಅಂತ ಹೇಳಿದ್ರೆ ಈಗ ಸಸ್ಯ ಸಂಪತ್ತನ್ನು ನಾವು ನೋಡಿದ್ರೆ ಏನಾಗೈತಿ ಅಂತ ಹೇಳಿದ್ರೆ ಕೆಲವೊಂದು ಮರಗಳು ನಮಗೆ ಸಿಗ್ತಾ ಇಲ್ಲ ಇವಾಗ. ಹೆಚ್ಚು ಪ್ರಮಾಣದಲ್ಲಿ ಅಂತ ಗಿಡಗಳು ಸಿಗ್ತಾ ಇದಾವಪ್ಪ ಅಂತ ಹೇಳಿದ್ರೆ ನಾವು ಆರ್ಥಿಕವಾಗಿ ಬೆಲೆ ಬಾಳುವಂತ ಗಿಡಗಳನ್ನು ನಾವು ಹೆಚ್ಚಾಗಿ ಆಯ್ಕೆಯನ್ನ ಮಾಡ್ಕೊಳ್ತೀವಿ. ಅರ್ಥಾಯ್ತಾ? ಇವು ಸಾಮಾನ್ಯವಾಗಿ ಬೆಳೆಸುವಂತ ಮರಗಳನ್ನ ಬೆಳೆಸೋದಿಲ್ಲ. ನಾವು ಇವಾಗ ಏನ್ ಮಾಡ್ತಾ ಇದಾವಪ್ಪ ಅಂತ ಹೇಳಿದ್ರೆ ಮರ ಗಿಡಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಏನ್ ಮಾಡ್ತಾ ಇದ್ವಿ, ಡೇ ಬೈ ಡೇ ಏನಾಗ್ತದೆ, ಕಡಿತಾ ಇದ್ವಿ. ಯಾವುದಕ್ಕೆ ಕಡಿತಾ ಇದೀವಿ? ಮನೆ ಕಟ್ಟಲಿಕ್ಕೆ. ಒಂದೇದು ಮನೆ ಕಟ್ಟಲಿಕ್ಕೆ, ಮನೆ ಕಟ್ಟಲಿಕ್ಕೆ, ಮತ್ತ ರಸ್ತೆಯ ಅಗಲೀಕರಣ. ಯಾವುದು? ರಸ್ತೆಯ ಅಗಲೀಕರಣ, ಮತ್ತೆ ರಸ್ತೆಯ ಅಗಲೀಕರಣ, ಮತ್ತೆ ಕೈಗಾರಿಕೋದ್ಯಮಿಗೆ, ಕೈಗಾರಿಕೋದ್ಯಮ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಮರ ಗಿಡಗಳನ್ನ ಕಡಿತಾ ನೋಡ್ರಿ. ನೀವು ಅಮೇರಿಕಾ ಹೆಸರು ಕೇಳಿರ್ಬೋದು, ಅತ್ಯಂತ ಅತ್ಯಂತ ಶ್ರೀಮಂತ ದೇಶ ಅಂತ ಹೇಳಿ ಕೂಡ ಕರೀತೀವಿ ನೋಡ್ರಿ. ಅಲ್ಲಿ ಕೂಡ ಮರ ಗಿಡಗಳಿಂದ ವುಡ್ನಿಂದನೇ ಹೆಚ್ಚಾಗಿ ಮನೆಗಳನ್ನ ನಿರ್ಮಾಣವನ್ನು ಮಾಡ್ತಾರೆ. ಅತ್ಯಂತ ಆ ನಿರ್ಮಾಣವನ್ನ ಮಾಡಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಗಿಡವನ್ನ ಕಡಿಬೇಕಾದ್ರೆ ಅದ್ರ ಪಕ್ಕದಲ್ಲಿ 2 ಗಿಡವನ್ನ ಏನ್ ಮಾಡ್ತಾರ ಅವರು ಹಚ್ತಾರೆ. ಅತ್ಯಂತ ನಾವೇನ್ ಮಾಡ್ತಾ ಇದ್ದವಪ್ಪ ಅಂತ ಹೇಳಿದ್ರೆ ನಮ್ಮ ಸ್ವಾರ್ಥಕ್ಕಾಗಿ ಮರಗಳು ಬೇಕು, ನಮಗೆ ಮರಗಳ ಅವಶ್ಯಕತೆ ಇದೆ. ಮನೆ ಕಟ್ಟಲಿಕ್ಕಾಗಿರ್ಬೋದು, ಕೈಗಾರಿಕೋದ್ಯಮಿಗಳಿಗಾಗಿರ್ಬೋದು, ಅಥವಾ ರಸ್ತೆ ಅಗಲೀಕರಣಕ್ಕಾಗಿರ್ಬೋದು. ಜನಸಂಖ್ಯೆ ಹೆಚ್ಚಳದಿಂದ ನಾವೇನ್ ಮಾಡ್ತಾ ಇದ್ವಿ, ಪರಿಸರವನ್ನ ಹಾಳು ಮಾಡ್ತಾ ಇದ್ವಿ. ಪರಿಸರವನ್ನ ಹಾಳು ಮಾಡೋದ್ರಿಂದ 2 ರೀತಿಯಲ್ಲಿ ಎಫೆಕ್ಟ್ ಆಗ್ತೈತಿ. ಇತ್ತಾಗ ಮರ ಗಿಡಗಳ ಸಂಖ್ಯೆನೂ ಕೂಡ ಕಡಿಮೆ ಆಗ್ತೈತಿ. ಕೆಲವೊಂದು ಬೇಕಾಗಿರುವಂತ ಸಂತತಿಗಳು, ಕೆಲವೊಂದು ಸಸ್ಯಗಳ ಸಂತತಿನೂ ಕೂಡ ಏನಾಗ್ತೈತಿ, ನಾಶವಾಗ್ತೈತಿ. ನಾವು ಕಾಡನ್ನ ಕಡಿಯೋದ್ರಿಂದ ಕಾಡಿನಲ್ಲಿ ವಾಸಿಸುವಂತ ಈ ಪ್ರಾಣಿಗಳದವಲ್ಲ, ಇವು ಏನಾಗ್ತಾವ್ರಿ, ಎಲ್ಲಿ ಬರ್ತಾವ, ನಾಡಿಗೆ ಬರ್ತಾವ. ಅರ್ಥಾಯ್ತಾ? ಕಾಡಿನಲ್ಲಿ ಇರುವಂತ ಪ್ರಾಣಿಗಳು ನಾಡಿಗೆ ಬಂತು. ನಾಡಿಗೆ ಬಂದ್ರೆ ನಮ್ಗೂ ಕೂಡ ಹೊಂದಾಣಿಕೆ ಆಗ್ತದ? ಇಲ್ಲ. ಆಗ್ತದ ಏನಾದ್ರು? ಈಗ ಹುಲಿ ಸಿಂಹ ಚಿರತೆ ಒಂದ್ 3 ಸೇರ್ಕೊಂಡ್ಬಿಟ್ಟು ಇಲ್ಲಿ ನಮ್ಮ ಶಿವಪಾದ ಬಂದು ಸೇರ್ಕೊಂಡು ಅಂದ್ರೆ ಏನಾಗ್ತತಿ, ಇರ್ಲಿಕ್ಕೆ ಆಗ್ತತ? ಕಾಡು ಪ್ರಾಣಿಗಳು ಇಲ್ಲಿ ಏನಾದ್ರು ಬದುಕ್ಲಿಕ್ಕೆ ಆಗ್ತತ? ಇಲ್ಲ. ಕಾಡು ಪ್ರಾಣಿಗಳು ಎಲ್ಲಿ ಬದುಕ್ಬೇಕು? ಕಾಡಿನಲ್ಲಿ. ಕಾಡಿನಿಂದ ಯಾಕೆ ಬಂದ್ವು ಇಲ್ಲಿ ಈ ಕಡೆ? ನಾವು ಪರಿಸರವನ್ನ ಅಲ್ಲಿರೋ ಕಾಡಿನಲ್ಲಿರುವಂತ ಮರ ಗಿಡಗಳನ್ನ ಕಡಿದಕ್ಕೆ ಅಲ್ಲಿಂದ ಏನಾದ್ರು ಹೋಗಿ ಇಲ್ಲಿಗೆ ನಾಡಿಗೆ ಬಂದು ಅವಾಗ 2ರ ಮಧ್ಯೆ ಏನಾಗ್ತದೆ, ಘರ್ಷಣೆ ಉಂಟಾಗ್ತದೆ. ಆ 2ರ ಮಧ್ಯೆ ಘರ್ಷಣೆ ಉಂಟಾದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ಒಂದಕ್ಕೊಂದು ಸಂಘರ್ಷಕ್ಕೆ ಉಂಟಾದಾಗ ಅವಾಗ ಏನಾಗ್ತತಿ, ಪ್ರಾಣಿಗಳನ್ನ ಮನುಷ್ಯ ಏನ್ ಮಾಡ್ತಾನ ಹೊಂದ್ತಾನ. ಅವಾಗ ಕೆಲವೊಂದು ಪ್ರಾಣಿಗಳ ಸಂತತಿನೂ ಕೂಡ ಏನಾಗ್ತತಿ, ಅಳಿವಿನಂಚಿನಲ್ಲಿ. ಈಗ ಕೆಲವೊಂದು ಪ್ರಾಣಿಗಳ ಅಳಿವಿನಂಚ ನಶಿಸಿ ಹೋಗಿರುವಂತ ಪ್ರಾಣಿಗಳ ಗುಂಪಿನಲ್ಲಿ ಡೈನೋಸಾರ್ ಹೆಸರು ಕೇಳಿದ್ರಿ ನೀವು? ಯಾವ್ದು ಹೇಳ್ರಿ? ಡೈನೋಸಾರ್ ನೋಡ್ರಿ. ಇದು ಅತ್ಯಂತ ದೊಡ್ಡ ಗಾತ್ರದ ಒಂದು ಪ್ರಾಣಿ. ಇವಾಗ ಇದು ಭೂಮಿ ಮೇಲೆ ಇಲ್ಲ. ಅರ್ಥಾಯ್ತಾ? ಯಾಕಂದ್ರೆ ಇದಕ್ಕೆ ಬೇಕಾಗಿರುವಂತ ಯೋಗ್ಯವಾದ ವಾತಾವರಣ ಭೂಮಿ ಮೇಲೆ ಸಿಗದೆ ಹೋದಾಗ ಆ ಸಂತತಿ ಏನಾಯ್ತು, ನಾಶವಾಯಿತು. ಯಾಕೆ ನಾಶವಾಯಿತು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತ ರಕ್ಷಣೆ ಅಲ್ಲಿಲ್ಲ. ಅರ್ಥಾಯ್ತಾ? ಈಗ ಸಾಮಾನ್ಯವಾಗಿ ನಾವು ಸಾಕು ಪ್ರಾಣಿಗಳನ್ನ ಮನೆಗಳಲ್ಲಿ ಸಾಕ್ತೇವೆ, ಕಾಡು ಪ್ರಾಣಿಗಳು ಕಾಡಿನಲ್ಲಿ. ಏನಾದ್ರೂ ಕೂಡ ನಾವು ಕಾಡು ಪ್ರಾಣಿಗಳನ್ನ ಮನೆಗಳಲ್ಲಿ ಸಾಕ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಸಪರೇಟ್ ಆಗಿರುವಂತ ವಿಂಗ್ ಅನ್ನ ಮಾಡ್ಬೋದು. ಕೆಲವೊಂದು ಸಸ್ಯಗಳನ್ನ ರಕ್ಷಣೆಯನ್ನ ಮಾಡ್ಲಿಕ್ಕೆ ಬೊಟಾನಿಕಲ್ ಗಾರ್ಡನ್ ಅಂತ ಹೇಳಿ ಮಾಡ್ಕೊಂಡ್ಬಿಟ್ಟು ನಾವು ಸಪರೇಟ್ ಆಗಿ ಮರ ಗಿಡಗಳನ್ನ ನಾವೇನ್ ಮಾಡ್ಬೋದು, ಅಲ್ಲಿ ಪೋಷಿಸ್ಬೋದು. ಅರ್ಥಾಯ್ತಾ? ಗಾರ್ಡನ್ ಅಂತ ಹೇಳಿ ಮಾಡ್ಕೊಳ್ತೇವೆ. ಅದಕ್ಕೆ ಏನಂತ ಗಾರ್ಡನ್ ಅಂದ್ರೆ ತೋಟ. ಇದು ಮಾನವ ನಿರ್ಮಿತ, ಪರಿಸರ ನಿರ್ಮಿತ? ವೆರಿ ಗುಡ್. ತೋಟ ಮಾನವ ನಿರ್ಮಿತ, ಕಾಡು ಐತಲ್ಲ ಇದು ಪರಿಸರ ನಿರ್ಮಿತ, ನೈಸರ್ಗಿಕ ಅಂತ ಹೇಳಿ ಕೂಡ ಕರಿತೇವೆ. ನೋಡ್ರಿ, ನಾವೇನ್ ಮಾಡ್ತೇವಪ್ಪ ಅಂತ ಹೇಳಿದ್ರೆ ಮಾನವ ನಿರ್ಮಿತದಲ್ಲಿ ನಮ್ಮ ಸ್ವಾರ್ಥಕ್ಕಾಗಿ ಬೇಕಾಗಿರುವಂತ ಗಿಡಗಳನ್ನ ಬೆಳೆಸ್ತೇವೆ. ಪರಿಸರದಲ್ಲಿ ಹಂಗಾಗಿಲ್ಲ, ನಿಸರ್ಗದಲ್ಲಿ ಆ ನಿಸರ್ಗನೇ ಏನ್ ಮಾಡ್ತೈತಿ, ಗಿಡಗಳನ್ನ ಬೆಳೆಸಿರ್ತೈತಿ. ನಾವು ಹಾಳು ಮಾಡೋದು ಯಾವ್ದನ್ನ ಹಾಳು ಮಾಡ್ತೇವಪ್ಪ ಹೋಗಿ ಅಂತ ಹೇಳಿದ್ರೆ ಪರಿಸರದಲ್ಲಿ ಇರುವಂತ ಗಿಡಗಳನ್ನ ನಾವೆಲ್ಲ ಏನ್ ಮಾಡ್ತಿದ್ವಿ, ಹಾಳು ಮಾಡ್ತಿದ್ವಿ. ಅದರಿಂದ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಪರಿಸರ ಮಾಲಿನ್ಯ ಉಂಟಾಗ್ತದೆ. ಮರ ಗಿಡಗಳ ಸಂಖ್ಯೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಪರಿಸರದಲ್ಲಿ ನಮ್ಗೆ ಉಸಿರಾಡಿಸ್ಲಿಕ್ಕೆ ಬೇಕಾಗಿರುವಂತ ಆಮ್ಲಜನಕದ ಕೊರತೆ ಉಂಟಾಗ್ತತಿ. ಆಮೇಲೆ ಮಳೆ ಪ್ರಮಾಣ ಕಡಿಮೆ ಆಗ್ತತಿ. ಮಳೆ ಇಲ್ಲ ಅಂತ ಹೇಳಿದ್ರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂತ ಹೇಳಿದ್ರೆ ತಿನ್ಲಿಕ್ಕೆ ಆಹಾರ ಪದಾರ್ಥಗಳ ಕೊರತೆ ಉಂಟಾಗ್ತದೆ. ನೋಡಿ, ಒಂದಕ್ಕೊಂದು ಚೈನ್ ಸಿಸ್ಟಮ್. ನೀವು ಈ ವರ್ಷ ನೋಡಿದ್ರಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಆಯ್ತು, ಹಿಂದಿನ ವರ್ಷ ನೋಡಿದ್ರಿ ಮಳೆನೇ ಇರ್ತಿಲ್ಲ, ಅದ್ರ ಹಿಂದಿನ ವರ್ಷ ನೋಡಿದ್ರೆ ಹೆಚ್ಚು ಪ್ರಮಾಣದಲ್ಲಿ ಮಳೆ ಆಯ್ತು. ನೋಡ್ರಿ, ಒಂದ್ ವರ್ಷ ಮಳೆ ಜಾಸ್ತಿ ಆಗೋದು, ಒಂದ್ ವರ್ಷ ಮಳೆ ಕಡಿಮೆ ಆಗೋದು ಆಗ್ತೈತಿ. ಇದು ಪರಿಸರ ವಿಕೋಪ ಅಂತ ಹೇಳಿ ಕೂಡ ಕರಿತೀವಿ. ಏನಂತ ಕರಿತೀವಿ ಇದನ್ನ? ಪರಿಸರ ವಿಕೋಪ.
ಪರಿಸರ ವಿಕೋಪ. ನೋಡ್ರಿ, ಪರಿಸರ ವಿಕೋಪ ಆಗಲಿಕ್ಕೆ ಮುಖ್ಯ ಕಾರಣ ಯಾರು? ಯಾರು ಹೇಳಿ ನೋಡೋಣ? ಮನುಷ್ಯ, ಮಾನವನೇ ಕಾರಣ. ಪರಿಸರ ವಿಕೋಪ ಆಗಲಿಕ್ಕೂ ಕೂಡ ಮಾನವನೇ ಕಾರಣ, ಪರಿಸರ ಹಾಳಾಗಲಿಕ್ಕೂ ಕೂಡ ಮಾನವನೇ ಕಾರಣ, ಪರಿಸರವನ್ನ ಸಂರಕ್ಷಣೆ ಮಾಡೋದು ಕೂಡ ಮಾನವನೇ ಕಾರಣ. ನಾವು ರಕ್ಷಣೆ ಮಾಡೋ ಕೆಲಸ ನಮ್ದು, ನಾವು ರಕ್ಷಣೆ ಮಾಡ್ಬೋದು. ಈಗ ನಾವು ಕೆಲವೊಂದು ಅಭಯಾರಣ್ಯಗಳನ್ನ ಮಾಡ್ತೀವಿ. ಆನೆಗಳ ಅಭಯಾರಣ್ಯ, ಹುಲಿಗಳ ಅಭಯಾರಣ್ಯ, ಚಿರತೆಗಳ ಅಭಯಾರಣ್ಯ, ಆಮೇಲೆ ಜಿಂಕೆಗಳ ಅಭಯಾರಣ್ಯ, ಕೆಲವೊಂದು ಪ್ರಾಣಿಗಳದವಲ್ಲ, ಆ ಪ್ರಾಣಿಗಳ ಅಭಯಾರಣ್ಯವನ್ನು ಸಪರೇಟ್ ಮಾಡಿದಾಗ ಏನಾಗ್ತದಪ್ಪ ಅಂತೀರ, ಕೆಲವೊಂದು ಪ್ರಾಣಿಗಳ ಸಂತತಿಯನ್ನ ನಾವೇನ್ ಮಾಡ್ಬೋದು, ಉಳಿಸ್ಲಿಕ್ಕೆ ಆಗ್ತದೆ. ಇಲ್ಲ ಅಂತೀರ ಆ ಪ್ರಾಣಿಗಳು ಏನಾಗ್ತವಪ್ಪ ಅಂತೀರ, ಒಂದಕ್ಕೊಂದು ಹೊಡೆದಾಡಿ ಏನಾಗ್ತವು, ಸಾಯುವಂತ ಪರಿಸ್ಥಿತಿ ಅರ್ಥ ಆಯ್ತಾ? ಹಾಗಾಗಿ ಇನ್ನೊಂದು ಈ ಪ್ರಾಣಿಗಳ ಗುಂಪಿನಲ್ಲಿ ಇನ್ನೊಂದು ಅಳಿವಿನಂಚಿನಲ್ಲಿದೆ ಪ್ರಾಣಿ, ವೈಟ್ ಟೈಗರ್. ನೋಡಿದ್ಯಾ? ಬಿಳಿ ಟೈಗರ್ ಅಂತ ಹೇಳಿ ಕೂಡ ಕರಿತೇವೆ, ಬಿಳಿ ಹುಲಿ ಅಂತ ಹೇಳಿ ಕರಿತೀವಲ್ಲ, ಅದು ಕೂಡ ಅಳಿವಿನ ಅಂಚಿನಲ್ಲಿರುವಂತ ಒಂದು ಪ್ರಭೇದ ಆಗಿದೆ. ಯಾಕಂತೀರ ಅದಕ್ಕೂ ಕೂಡ ಬೇಕಾಗಿರುವಂತ ಯೋಗ್ಯವಾದ ವಾತಾವರಣ ಸಿಗ್ತಾ ಇದೆ. ನೀವ ನೋಡ್ತಾ ಇರ್ತೀರಿ, ಎಷ್ಟೋ ನೀವು ಈ ಫೇಸ್ಬುಕ್ ಗಳಲ್ಲಿ, ಯೂಟ್ಯೂಬ್ ಗಳಲ್ಲಿ ಕೂಡ ನೋಡ್ತಾ ಇರ್ತೀರಿ. ಇಲ್ಲಿ ಹುಲಿಗಳು, ಚಿರತೆಗಳು, ಸಿಂಹಗಳು ಏನಾಗ್ತದವು, ಈ ಊರಲ್ಲಿದ್ವು, ಅಲ್ಲಿದ್ವು ಅಂತ ಹೇಳ್ಬಿಟ್ಟು ವಾಟ್ಸಪ್ ಗಳಲ್ಲೆಲ್ಲ ನೋಡ್ತಾ ಇರ್ತಾರೆ ಹೃದಯವನ್ನ. ನಾವ್ ಯಾಕೆ ಬಂದಪ್ಪ ಅಂತೀರ, ನಾಡಿನಲ್ಲಿರುವಂತ ಮನುಷ್ಯ ಕಾಡಿಗೆ ಹೋದ, ಕಾಡಿನಲ್ಲಿರುವಂತ ಪ್ರಾಣಿಗಳಲ್ಲಿ ಬರಕತ್ತಿದ್ವು, ನಾಡಿಗೆ ಬರಕತ್ತಿದ್ವು. ಅರ್ಥ ಆಯ್ತಾ? ಇದೇ ರೀತಿಯಾಗಿ ದಂತಚೋರ, ಯಾರು ಹೇಳಿ ನೋಡ? ದಂತಚೋರ ಅಂತ ಯಾರು ಕರೀತಾರೆ? ವೀರಪ್ಪನ ಹೆಸರು ಕೇಳಿದ್ರಲ್ಲ ನೀವು? ಮುಖ ನೋಡಿರಿ, ಅವಾಗ ವೀರಪ್ಪನ ಮುಖ ನೋಡಿರಿ. ನೋಡ್ರಿ, ದಂತಚೋರ ವೀರಪ್ಪನ್ ಅಂತ ಹೇಳಿ ಕರಿತೀವಿ. ಆಮೇಲೆ ಅದೇ ರೀತಿಯಾಗಿ ಕೆಲವೊಂದು ಕಾಡಿನಲ್ಲಿ ಆನೆಗಳ ದಂತವನ್ನ ಕಟ್ ಮಾಡಿಬಿಟ್ಟು ಹೊರದೇಶಗಳಿಗೆ ಮಾರಾಟವನ್ನ ಮಾಡ್ತಾ ಇದ್ರು. ಅದು ಹೆಚ್ಚು ಬೆಲೆ ಬಾಳ್ತಾ ಇತ್ತು. ಅರ್ಥ ಆಯ್ತಾ? ಆನೆಯ ದಂತ. ಒಂದ್ಸರಿ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರ, ಅರಣ್ಯ ಇಲಾಖೆಯವರು ಒಂದು ತೀರ್ಮಾನವನ್ನ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರ ಅಂತಾರೆ, ಅರಣ್ಯೀಕರಣವನ್ನ ಇದೇ ರೀತಿ ನಾವು ಈ ಆನೆಗಳ ಮಾರಣ ಹೋಮ ನಡೀತಾ ಹೋದ್ರ ಪರಿಸರದಲ್ಲಿ ಅಸಮತೋಲನ ಉಂಟಾಗ್ತತಿ. ಈ ಬೆಲೆ ಬಾಳುವಂತ ದಂತ ಇದೆಯಲ್ಲ, ಅದಕ್ಕೆ ಬೆಲೆನೇ ಇಲ್ಲ ಅಂತ ಹೇಳಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡಿದ್ರು ಅಂತ ಹೇಳಿದ್ರ, ಆ ದಂತಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸುಮಾರು ಸಾವಿರಾರು ಎಕರೆ ತುಂಬಾ ಜನ ಇದ್ದು ದಂತಗಳು ಸೇಕರಣೆ ಮಾಡ್ಬಿಟ್ಟು ಇಡೀ ದಂತಗಳನ್ನ ಏನ್ ಮಾಡ್ತಾರ, ಬೆಂಕಿಯನ್ನ ಹಚ್ತಾರೆ. ಅದರಿಂದ ಏನ್ ಅರಿವು ಮೂಡ್ತದಪ್ಪ ಅಂತ ಹೇಳಿದ್ರೆ ಸೊಸೈಟಿಗೆ, ಅದ್ರ ಬೆಲೆ ಇಲ್ಲ ಅಂತ ಹೇಳಿ ಈ ಪ್ರಾಣಿಗಳನ್ನ ಕೊಲ್ಲೋದನ್ನ ಏನ್ ಮಾಡ್ತಾರ, ಅವರು ಕಡಿಮೆ ಮಾಡ್ತಾರೆ. ಅದಕ್ಕೆ ಬೆಲೆ ಇದ್ದಾಗ ಏನ್ ಮಾಡ್ತಾರೆ, ಪ್ರಾಣಿಗಳನ್ನ ಕೊಲ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಹುಲಿಯ ಒಂದು ಚರ್ಮದ ಬೆಲೆ ಜಾಸ್ತಿ, ಡಿಮ್ಯಾಂಡ್ ಐತಿಂದಾಗ ಏನ್ ಮಾಡ್ತಾರೆ, ಅದನ್ನ ಕೊಲ್ತಾರ. ಆನೆಯ ದಂತ ಮಾರ್ಕೆಟ್ ನಲ್ಲಿ ಒಳ್ಳೆ ರೇಟ್ ಐತಿಂದಾಗ ಏನ್ ಮಾಡ್ತಾರ, ಅದನ್ನ ಕೊಲ್ತಾರ. ಅದಕ್ಕೆ ಅಲ್ಲಿ ಬೆಲೆನೇ ಇಲ್ಲ ಅಂದಾಗ ಏನ್ ಮಾಡ್ತಾನ, ಅವನು ಸುಮ್ಮನಾಗ್ತಾನ ಅಂತ ಹೇಳ್ಬಿಟ್ಟು ಆ ಆನೆಯ ದಂತದಿಂದ ಏನು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಮಾಡಿದ್ರು. ಅವಾಗ ಏನಾಯ್ತು, ಆನೆಗಳ ಮಾರಣ ಹೋಮ ಆಗೋದು ಕಡಿಮೆ ಆಯ್ತು. ಅರ್ಥ ಆಯ್ತಾ? ಹಾಗಾಗಿ ಈ ರೀತಿಯಾಗಿರುವಂತಹ ಸಪರೇಟ್ ಆಗಿರುವಂತ ರಕ್ಷಣೆಯನ್ನ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕು. ಆಮೇಲೆ ಈಗ ಪರಿಸರದಲ್ಲಿ ಕಾಡಿತ್ತಪ್ಪ ಅಂತ ಹೇಳಿದ್ರೆ, ಕಾಡಿನ ಪ್ರಾಣಿಗಳು ನಾಡಿಗೆ ಬರದಂತೆ ನಾವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಕಾಡಿನ ಸುತ್ತಲೂ ಕೂಡ ಏನ್ ಮಾಡ್ಬೋದು, ಟ್ರಂಚ್ ಹೊಡಿಸ್ಬೋದು. ಟ್ರಂಚ್ ಹೊಡಿಸ್ತಾರೆ ಅರಣ್ಯ ಇಲಾಖೆಯವರು. ಸುಮಾರು ಒಂದು 15-20 ಅಡಿ ಏನ್ ಮಾಡ್ತಾರ ಅಂತೇಳಿ, ಒಂದು 10 ಅಡಿ ಅಗಲವಾಗಿ ಸುತ್ತಲೂ ಏನ್ ಮಾಡ್ತಾರ, ಕಾಡಿನ ಸುತ್ತಲೂ ಕೂಡ ಏನ್ ಮಾಡ್ತಾರ, ಟ್ರಂಚ್ ಅನ್ನು ಹೊಡಿಸ್ತಾರ. ಕಾಡು ಪ್ರಾಣಿಗಳು ನಾಡಿಗೆ ಬರುವುದು ಪ್ರಮಾಣ ಏನಾಗ್ತದಲ್ಲ ಅವಾಗ ಕಡಿಮೆ ಆಗ್ತದೆ. ಅರ್ಥ ಆಯ್ತಾ? ನೀವು ಈ ಕಡೆ ಸೈಡ್ ಹೊಂಟ್ರಿ ಅಂತ ಹೇಳಿದ್ರೆ, ಹಿಂಗ ಉತ್ತರ ಕನ್ನಡ ಜಿಲ್ಲೆ ಈ ಕಡೆ ಸೈಡ್ ಹೊಂಟ್ರಿ ಅಂತ ಹೇಳಿದ್ರೆ ಕಾರವಾರ, ಆಮೇಲೆ ಈ ಕಡೆ ಮುಂದಗೋಡ್ ಸೈಡ್ ಹೊಂಟ್ರಿ ಅಂತ ಹೇಳಿದ್ರೆ ಆನೆಗಳ ಪ್ರಮಾಣ ಅಲ್ಲಿ ಕಾಡಿನಿಂದ ನಾಡಿಗೆ ಬರ್ತವೆ ಕೆಲವೊಂದು ಸೀಸನ್ಗಳಲ್ಲಿ. ಅರ್ಥಾತ್ ಈ ಸೀಸನ್ಗಳಲ್ಲಿ ಬರ್ತಾ ಇರ್ತದೆ. ಯಾಕಂದ್ರೆ ಅಲ್ಲಿ ಆಹಾರಕ್ಕಾಗಿ ಏನ್ ಮಾಡ್ತಾವ, ಒಂದ್ ಕಡೆ ಮತ್ತೊಂದ್ ಕಡೆ ಅವು ಬರ್ತವೆ. ಯಾಕಂದ್ರೆ ಕಾಡನ್ನ ನಾವು ನಾಶ ಮಾಡೋದಿಲ್ಲ, ಆ ಕಾಡನ್ನ ನಾವೇನ್ ಮಾಡ್ಬೇಕು, ರಕ್ಷಣೆಯನ್ನ ಮಾಡ್ಬೇಕು. ನೋಡ್ರಿ, ಅರಣ್ಯ ನಾಶ ಆಯ್ತಪ್ಪ ಅಂತ ಹೇಳಿದ್ರ ಪ್ರಾಣಿಗಳು ನಾಶ ಆಗ್ತವು. ಪ್ರಾಣಿಗಳ ಗುಂಪಿನಲ್ಲಿ ನಾವು ಬರ್ತೀವಿ, ನಾವು ಕೂಡ ಸಂಪೂರ್ಣವಾಗಿ ಏನಾಗ್ತೀವಿ, ನಾಶ ಆಗ್ತೀವಿ. ಅದಕ್ಕೋಸ್ಕರ ಅರಣ್ಯಗಳನ್ನ ನಾವು ಏನ್ ಮಾಡ್ಬೇಕು, ರಕ್ಷಣೆಯನ್ನ ಮಾಡ್ಬೇಕು. ಅರಣ್ಯಗಳ ರಕ್ಷಣೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮಳೆ ಆಗಂಗಿಲ್ಲ, ಮಳೆ ಇಲ್ಲ ಅಂತ ಹೇಳಿದ್ರೆ ಬೆಳೆ ಇಲ್ಲ. ಹಾಗಾಗಿ ನಾವು ಕಾಡನ್ನ ನಾಶ ಮಾಡೋದನ್ನ ಕಡಿಮೆ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಕಾಡಿನಿಂದ ನಮ್ಗೆ ಏನ್ ಸಿಗ್ತದಪ್ಪ ಅಂತಂದ್ರೆ ಗಾಳಿ ಮತ್ತ ನೀರು ಸಿಗ್ತದೆ. ಗಾಳಿ ನೀರು ಸಿಕ್ಕಾಗ ಸೂರ್ಯನಿಂದ ನಮ್ಗೆ ಏನ್ ಸಿಗ್ತತಿ, ಬೆಳಕು ಸಿಗ್ತದೆ. ಈ ಬೆಳಕು ಸಿಕ್ಕ ಸಾಕು ಆಟೋಮೆಟಿಕ್ಲಿ ಏನಾಗ್ತದಪ್ಪ ಅಂದ್ರೆ ಪರಿಸರದಲ್ಲಿ ಕೆಲವೊಂದು ಜೀವಿಗಳು ಉಗಮ ಆಗ್ತವೆ, ಸಸ್ಯಗಳು ಆಹಾರವನ್ನ ತಯಾರಿಸಿಕೊಳ್ತವೆ. ಅರ್ಥ ಆಯ್ತಾ? ಎಲ್ಲಿ ತನಕ ಭೂಮಿ ಮೇಲೆ ಹಸಿರು ಅನ್ನೋದು ಇರ್ತದೋ ಅಲ್ಲಿ ತನಕ ಕೂಡ ನಾವೆಲ್ಲರೂ ಕೂಡ ಬದುಕಲಿಕ್ಕೆ ಸಾಧ್ಯ ಆಗ್ತೈತಿ. ಅರ್ಥ ಆಯ್ತಾ? ಇಲ್ಲ ಅಂತ ಹೇಳಿದ್ರೆ ಹಸಿರು ಎಂದು ಸ್ಟಾಪ್ ಆಗ್ತದೆ, ಹಸಿರು ಎಂದು ನಮ್ಮ ಪರಿಸರದಲ್ಲಿ ಕಾಣೋದಿಲ್ಲ, ಅವೆಲ್ಲ ಏನಾಗ್ತದಪ್ಪ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಯಾವುದೇ ರೀತಿ ಕೂಡ ಜೀವಿಗಳು ಕೂಡ ಭೂಮಿ ಮೇಲೆ ಕಂಡು ಬರ್ಲಿಕ್ಕೆ
ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮರ ಗಿಡಗಳನ್ನ ಹೆಚ್ಚೆಚ್ಚು ಬೆಳೆಸಬೇಕು. ಸರ ಮರ ಗಿಡಗಳ ಅವಶ್ಯಕತೆ ನಮಗಿದೆ, ಮನೆ ಕಟ್ಟಬೇಕಪ್ಪ ಅಂತ ಹೇಳಿದ್ರೆ ಮರ ಗಿಡಗಳ ಅವಶ್ಯಕತೆ ಇದೆ. ಇರ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಮರಗಳನ್ನ ಬೆಳೆಸ್ಬೇಕು. ಕಡಿತಾ ಇದಾವೆ ಅಂತ ಹೇಳಿದಾಗ ಇನ್ನೊಂದು ಮರವನ್ನ ನಾವೇನ್ ಮಾಡ್ಬೇಕು, ಅಲ್ಲಿ ಬೆಳೆಸ್ಬೇಕು. ಪರ್ಯಾಯವಾಗಿ ಬೆಳೆಸಿ ನಾವೇನ್ ಮಾಡ್ಬೇಕು, ಆ ಗಿಡವನ್ನು ಕಡಿದಾಗ ಏನಾಗ್ತದೆ, ಪರಿಸರವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಐತಿ. ಇವಾಗೆಲ್ಲ ಏನಾಗ್ತಾ ಇದೆ ಅಂತಂದ್ರೆ ಜನಸಂಖ್ಯೆ ಹೆಚ್ಚಳನೂ ಕೂಡ ಪರಿಸರ ಮಾಲಿನ್ಯ ಉಂಟಾಗಲಿಕ್ಕೆ ಮತ್ತು ಕಾಡು ನಾಶ ಆಗಲಿಕ್ಕೆ ಅದು ಕೂಡ ಮುಖ್ಯ ಕಾರಣ. ಆಮೇಲೆ ಇನ್ನೊಂದು ಗಣಿಗಾರಿಕೆ ಅಂತ ಹೇಳಿ ಗೊತ್ತಿತ್ತ? ಗಣಿಗಾರಿಕೆ ಅಂತ ಹೇಳಿದ್ರೆ ಗಣಿಗಾರಿಕೆ ಅಂದ್ರೆ ಗೊತ್ತಾ? ಗಣಿಗಾರಿಕೆ ಅಂದ್ರೆ ಗೊತ್ತಿಲ್ಲ? ಬಳ್ಳಾರಿ ಗಣಿ ಕೇಳಿರಿಲ್ಲ? ಮ್ಯಾಂಗ್ನೀಸು, ಕಬ್ಬಿಣ, ಅದಿರುಗಳನ್ನ ಭೂಮಿಯಲ್ಲಿ ಅಗದು ಚಿನ್ನ ಅವನ್ನೆಲ್ಲವನ್ನು ಅಗಿತಾ ಇದಾರಲ್ಲ, ಭೂಮಿಯನ್ನ ಅಗದ್ಬಿಟ್ಟು ಮಣ್ಣನ್ನ ತೆಗಿತಾ ಇದಾರಲ್ಲ, ಮಣ್ಣಿನಲ್ಲೇ ಇರುತ್ತೆ ನಮಗೆ ಬೇಕಾಗಿರುವಂತ ಅದಿರುಗಳು. ಅದನ್ನ ಅದಿರುಗಳನ್ನ ತೆಗಿಲಿಕ್ಕೂ ಕೂಡ ನಾವೇನ್ ಮಾಡ್ತಾ ಇದೀವಿ, ಕಾಡನ್ನ ನಾಶ ಮಾಡ್ತದೆ. ಈಗ ಶಿವಮೊಗ್ಗದ ಒಂದು 50 ಎಕರೆ ಲ್ಯಾಂಡ್ ಪೂರ್ತಿ ಇಲ್ಲೆಲ್ಲ ಪರಿಸರ ಐತೆ ಅಂದಾಗ ಇಲ್ಲಿ ಒಳ್ಳೆ ಮ್ಯಾಂಗ್ನೀಸ್ ಸಿಗ್ತಾ ಐತಿ ಅಂದ್ರೆ ನಾವೇನೋ ಅದಿರನ್ನ ತೆಗಿಲಿಕ್ಕೆ ಪ್ರಾರಂಭಿಸಿದ್ರ ಇಲ್ಲಿರುವಂತ ಸಸ್ಯ ಸಂಪತ್ತು ಎಲ್ಲ ಏನಾಗ್ತದೆ ನಮ್ಗ ನಾಶ. ಸಸ್ಯ ಸಂಪತ್ತು ನಾಶ ಆಯ್ತಂದ್ರ ಅಲ್ಲಿರುವಂತ ಮಣ್ಣನ್ನ ತೆಗೆದಾಗ ಅಲ್ಲಿರುವಂತ ಅಂತರ್ಜಲ ಕೂಡ ಏನಾಗ್ತಾ ಹೋಗ್ತತಿ, ಕುಸಿತಾ ಹೋಗ್ತದೆ. ಹೆಂಗ ಅಂತರ್ಜಲ ಕುಸಿತೈತಿ ನೋಡ್ರಿ, ಇಲ್ಲಿ ಒಂದು ಪರಿಸರ ಇದೆ, ಮರ ಗಿಡಗಳು ಈ ಭಾಗದಲ್ಲಿ ಮರ ಗಿಡಗಳು ಹೆಚ್ಚಾಗಿದಾವೆ. ಇಲ್ಲಿ ಮರಗಳು ಕಂಡು ಬರ್ತವೆ. ಮರಗಳು ಕಂಡು ಬಂದಾಗ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿಂದ ಒಳಗಡೆ ನೀರು ಹರಿಯುತ್ತದೆ. ಅತ್ತೈತ ಇಲ್ಲಿ ಒಳ್ಳೆ ಮ್ಯಾಂಗ್ನೀಸ್ ಇದೆ ಅಂತ ಹೇಳ್ಬಿಟ್ಟಾಗ ಇಲ್ಲಿ ಏನ್ ಮಾಡ್ತಾರೆ, ಗಣಿಗಾರಿಕೆಯನ್ನ ಪ್ರಾರಂಭಿಸ್ತಾರೆ. ಗಣಿಗಾರಿಕೆನ ಪ್ರಾರಂಭಿಸಿದಾಗ ಇಲ್ಲಿ ನೀರಿನ ಹರಿವಿತ್ತಲ್ಲ, ಈ ಲೈನ್ ಏನಾಗ್ತವ ಕಟ್ಟ, ಇಲ್ಲಿ ಮುಂದಿಗೆ ಏನಾಗ್ತದೆ, ನೀರು ಹೋಗ್ತದೆ ಎಲ್ಲಿಗೆ ಅವಾಗ ಇಲ್ಲ, ಅವಾಗ ಏನಾಗ್ತತಿ ಅಂತರ್ಜಲನು ಕೂಡ ಏನಾಗ್ತಾ ಹೋಗ್ತತಿ, ಕುಸಿತ ಹೋಗ್ತತಿ. ಈ ಒಂದು ನಾವು ಮರ ಗಿಡಗಳನ್ನ ಕಡಿಯೋದ್ರಿಂದ, ಅರಣ್ಯವನ್ನ ನಾಶ ಮಾಡೋದ್ರಿಂದ, ಆಮೇಲೆ ವ್ಯವಸಾಯಕ್ಕಾಗಿ ಕೂಡ ನಾವೇನ್ ಮಾಡ್ತೇವಪ್ಪ ಅಂತೇಳ ಕಾಡನ್ನ ನಾಶ ಮಾಡ್ತದೆ. ವ್ಯವಸಾಯಕ್ಕಾಗಿ ಕೂಡ ಏನ್ ಮಾಡ್ತದವಿ, ಕಾಡನ್ನ ನಾಶ ಮಾಡ್ತದವಿ. ಹಾಗಾಗಿ ಈ ಅರಣ್ಯ ನಾಶದಿಂದ ನಮ್ಗೆಲ್ಲ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ ನಮ್ಮ ಸಸ್ಯ ಸಂಪತ್ತು ಕೂಡ ನಾಶ ಆಗ್ತಾ ಐತಿ. ಅದ್ರ ಜೊತೆಗೆ ಇನ್ನೊಂದ್ ಏನಾಗ್ತಾ ಐತಪ್ಪ ಅಂತೇಳ ಅರಣ್ಯದಲ್ಲಿರುವಂತ ಪ್ರಾಣಿಗಳು ಕೂಡ ಏನಾಗ್ತಾ ಇದ್ವಪ್ಪ ಅಂತೇಳ ಅಳಿವಿನ ಅಂಚಿನಲ್ಲಿ ಕೂಡ ಏನಾಗ್ತದವು ಹೆಚ್ಚಾಗಿ ಕಂಡು ಬರ್ತಾ ಇದ್ದವು. ಇದನ್ನ ನಾವು ನಿಯಂತ್ರಣ ಮಾಡ್ಬೇಕಪ್ಪ ಅಂತೇಳ ಸಪರೇಟ್ ಆಗಿರುವಂತ ಗಾರ್ಡನ್ ಗಳನ್ನ, ಸಪರೇಟ್ ಆಗಿರುವಂತ ಮೃಗಾಲಯಗಳನ್ನ ಮಾಡೋದು. ಮೃಗಾಲಯಗಳನ್ನು ಯಾರು ನೋಡಿದ್ರೆ ಮೃಗಾಲಯಗಳನ್ನು ಮೈಸೂರು ಜೂ ನೋಡಿದ್ರೆ ಯಾರು? ಮೈಸೂರು ನೋಡಿಲ್ಲ? ಪ್ರಾಣಿ ಸಂಗ್ರಹಾಲಯಗಳನ್ನು ನೋಡಿಲ್ಲ? ಯಾವ್ದು ನೀವು ಯಾವ್ದು ನೋಡ್ರಿಪ್ಪ? ಪ್ರಾಣಿ ಸಂಗ್ರಹಾಲಯ ಎಲ್ಲಿ ನೋಡ್ರಿ? ಮೈಸೂರಲ್ಲಿ ಏನೇ ಎಂತ ಪ್ರಾಣಿಗಳದಾವ ಅಲ್ಲಿ? ಸಿಂಹ, ಹುಲಿ, ಮತ್ತೆ ಗೆಂಡಾವ್ರ ಅವಷ್ಟು ಒಂದೇ ಕಡೆ ಬಿಟ್ಟಾರ? ಏನ್ ಮಾಡಿದಾರ? ಸಪರೇಟ್ ಆಗಿ ಇಟ್ಟಿದ್ದಾರೆ. ಅರ್ಥಾಯ್ತಾ? ಸಪರೇಟ್ ಆಗಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಅವುಗಳನ್ನ ವಿಂಗಲ್ಲಿ ಇಟ್ಟಿದ್ದಾರೆ. ಏನ್ ಇಟ್ಟಿದ್ದಾರೆ ಸಪರೇಟ್ ವಿಂಗಲ್ಲಿ ಅಂತ ಹೇಳಿದ್ರೆ ಹುಲಿನ ಸಪರೇಟು, ಸಿಂಹನ ಸಪರೇಟು, ಮತ್ತೆ ಆ ಗೇಂಡಾಮೃಗ ಅಂತಲ್ಲ ಅವು ಸಪರೇಟು, ಮೊಸಳೆಗಳಂತಲ್ಲ ಅವು ಕೂಡ ಸಪರೇಟ್ ಆಗಿ ಏನ್ ಮಾಡಿದಾರೆ ಇಟ್ಟಿದ್ದಾರೆ. ಅವುಗಳಿಗೆ ಬೇಕಾಗಿರುವಂತ ಆಹಾರವನ್ನು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅಲ್ಲಿ ಹಾಕ್ತಾರೆ. ಅರ್ಥಾಯ್ತಾ? ಈ ರೀತಿಯಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವುಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಏನ್ ಮಾಡ್ತಾರಲ್ಲ ಎಲ್ಲ ವ್ಯವಸ್ಥೆಯನ್ನ ಮಾಡಿರ್ತಾರ. ಅಲ್ಲೊಬ್ಬ ರಕ್ಷಕರನ್ನು ಕೂಡ ಇಟ್ಟಿರ್ತಾರೆ, ಅವುಗಳ ರಕ್ಷಣೆ ಮಾಡುವಂತಹ ಕೆಲಸವನ್ನು ಅವರು ಮಾಡ್ತಾರ. ಅರ್ಥಾಯ್ತಾ? ಈ ರೀತಿಯಾಗಿ ಆಗುವುದು. ಮತ್ತೆ ಯಾರು ನೋಡಿರಿ ಇಲ್ಲಿ ಗುಡ್ವಿ ಅಂತ ಹೆಸರು ಕೇಳಿದ್ರೆ ನೀವು? ಸೊರಬಾದ ಹತ್ರ ಗುಡ್ವಿ ಪಕ್ಷಿಧಾಮ ಅಂತ ಹೇಳಿ ಅಲ್ಲಿ ಕೆಲವೊಂದು ಸೀಸನ್ ಅಲ್ಲಿ ವಲಸೆಯಾಗಿ ಹಕ್ಕಿಗಳು ಬರ್ತವೆ. ನೀವು ಶ್ರಾವಣ ಮಾಸ ಇರ್ತಲ್ಲ ಆ ಟೈಮಲ್ಲಿ ಎಷ್ಟೋ ಸಾವಿರಾರು ಕಿಲೋಮೀಟರ್ ಇಂದ ಏನಾಗ್ತವಪ್ಪ ಅಂದ್ರೆ ಕೆಲವೊಂದು ಹಕ್ಕಿಗಳು ಹಾರಿ ಬಂದ್ಬಿಟ್ಟು ಅಲ್ಲಿ ಒಂದು ತಿಂಗಳು, 1-2 ತಿಂಗಳಲ್ಲಿ ಇದ್ಬಿಟ್ಟು ಮತ್ತೆ ಏನಾಗ್ತವೆ, ಮತ್ತೊಂದು ಬೇರೆ ಕಡೆ ಏನಾಗ್ತವೆ, ವಲಸೆಯಾಗಿ ಹೋಗ್ತವೆ. ವಲಸೆಯಾಗಿ ಯಾಕೆ ಬರ್ತಾವ ಹಕ್ಕಿಗಳು? ಅವಕ್ಕಲ್ಲಿ ಆಹಾರ ಸಿಗದೇ ಇದ್ದಕ್ಕೆ ಏನಾಗ್ತವಪ್ಪ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಏನಾಗ್ತವ ಚಲಿಸ್ತು. ಈ ಮತ್ತೆ ಕಾಡಿನಲ್ಲಿರುವಂತ ಪ್ರಾಣಿಗಳು ಕೂಡ ಅಷ್ಟ ಅಲ್ಲಿ ಆಹಾರದ ಕೊರತೆ ಉಂಟಾದಾಗ ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಅವು ನಾಡಿಗೆ ಬರ್ತವೆ, ಸುಮ್ಮನೆ ನಾಡಿಗೆ ಬರೋದು. ಅರ್ಥ ಆಯ್ತಾ? ಅಲ್ಲಿ ಆಹಾರದ ಕೊರತೆ ಯಾಕೆ ಉಂಟಾಗ್ತತಿ ಅಂತಂದ್ರೆ ಮನುಷ್ಯ ಅಲ್ಲಿ ಏನ್ ಮಾಡಿರ್ತಾನ, ಹೋಗಿರ್ತಾನ, ತನ್ನ ಸ್ವಾರ್ಥ ಕೆಲಸವನ್ನ ಮಾಡ್ತಿರ್ತಾನ. ಅವಾಗ ಅಲ್ಲಿಂದ ಏನಾಗ್ತವಪ್ಪ ಅಂದ್ರೆ ನಾಡಿಗೆ ಬರ್ತವು. ನಾಡಿಗೆ ಬಂದಾಗ ನಾಡಿನಲ್ಲಿರುವಂತ ಪ್ರಾಣಿಗಳೊಂದಿಗೆ ಏನಾಗ್ತವೆ, ಹೊಡೆದಾಟ ನಡೀತೈತಿ. ಅವಾಗ ಏನಾಗ್ತವೆ, ಅವನ್ನ ಮನುಷ್ಯ ಹೊಲ್ಬೇಕಾಗ್ತತಿ. ಅವಾಗ ಆ ಒಂದು ಸಂತತಿ ಏನಾಗ್ತತಿ, ನಾಶ ಆಗ್ತತಿ. ಅರ್ಥ ಆಯ್ತಾ? ನೆಕ್ಸ್ಟ್ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ. ಅರಣ್ಯವನ್ನು ಕೂಡ ಸಂರಕ್ಷಣೆ ಮಾಡಬೇಕು, ವನ್ಯಜೀವಿಗಳನ್ನು ಕೂಡ ಸಂರಕ್ಷಣೆ ಮಾಡಬೇಕು.
ಅರಣ್ಯ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಅರಣ್ಯ ಎಷ್ಟು ಮುಖ್ಯನೋ ವನ್ಯ ಜೀವಿಗಳ ಸಂರಕ್ಷಣೆನೂ ಕೂಡ ಅಷ್ಟೇ ಮುಖ್ಯ. ಅರ್ಥಾಯ್ತಾ? ಇಲ್ಲ ಅಂತ ಹೇಳಿದ್ರೆ ರಕ್ಷಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅರ್ಥಾಯ್ತಾ? ಹಾಗಾಗಿ ನಾವು ಅರಣ್ಯಗಳನ್ನು ಕೂಡ ರಕ್ಷಣೆಯನ್ನ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಪ್ರಾಣಿಗಳನ್ನ ಕೂಡ ರಕ್ಷಣೆಯನ್ನ ಮಾಡಿದ್ರ ನಮ್ಮ ಮುಂದಿನ ಪೀಳಿಗೆಗೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ನಾವು ಪರಿಸರವನ್ನ ಉಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತೈತಿ. ಇಲ್ಲ ಅಂತ ಹೇಳಿದ್ರೆ ಪರಿಸರವನ್ನ ಉಳಿಸ್ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅರ್ಥಾಯ್ತಾ? ಅರಣ್ಯ ಅಂತ ಗೊತ್ತಾಯ್ತಾ? ಅರಣ್ಯದಿಂದ ಆಗುವಂತ ದುಷ್ಪರಿಣಾಮಗಳು ಗೊತ್ತಾಯ್ತಾ? ಅರಣ್ಯ ನಾವೇನಾದ್ರೂ ಕೂಡ ದಿನನಿತ್ಯ ಹೀಗೆ ನಾವೇನಾದ್ರೂ ಕೂಡ ನಮ್ಮ ಜನಸಂಖ್ಯೆ ಮುಂದುವರಿತಾ ಹೋಯ್ತಪ್ಪ ಅಂತ ಹೇಳಿದ್ರ ಮುಂದೊಂದಿನ ಏನಾಗ್ತೈತಿ ಅಂತ ಹೇಳಿದ್ರ ನಮಗೆ ಪರಿಸರವನ್ನ ಚಾರ್ಟ್ಗಳಲ್ಲಿ ನೋಡುವಂತ ಪರಿಸ್ಥಿತಿ ಬರ್ತದೆ. ಕಾಡು ಹಿಂಗಿತ್ತು ಅಂತ ಹೇಳ್ಬಿಟ್ಟು. ಅರ್ಥಾಯ್ತಾ? ಇವಾಗ ನಾವ್ ಎಷ್ಟೋ ಏನ್ ಮಾಡ್ತದಪ್ಪ ಅಂತೀರಾ, ಪ್ಲಾಸ್ಟಿಕ್ ಪರಿಸರವನ್ನ ನಿರ್ಮಾಣವನ್ನ ಮಾಡ್ಕೊಂಡಿರ್ತಾನೆ ನಮ್ಮ ಮನೆಗಳಲ್ಲಿ. ಪ್ಲಾಸ್ಟಿಕ್ ಮಾಲೆಗಳನ್ನ ಹಾಕಿರ್ತೇವೆ, ಪ್ಲಾಸ್ಟಿಕ್ ಗಿಡಗಳನ್ನ ಇಟ್ಕೊಂಡಿರ್ತೇವೆ ಕುಂಡಲ್ಗಳಲ್ಲಿ. ಅರ್ಥಾಯ್ತಾ? ಅದ್ರ ಬದಲಾಗಿ ನ್ಯಾಚುರಲ್ ಆಗಿರುವಂತ ಒಂದು ಗಿಡವನ್ನ ಇಟ್ಬಿಟ್ಟು ಅದಕ್ಕೆ ನೀರ್ ಹಾಕಿ ಇಟ್ಕೊಂಡ್ರಿ ನೀವು, ಅದೇನಾಗ್ತದಪ್ಪ ಅಂತೀರಾ ನಮ್ಗೆ ಆಮ್ಲಜನಕವನ್ನ ಕೊಡುವುದ್ರ ಜೊತೆಗೆ ನಮ್ ಗಾರ್ಡನ್ ಕೂಡ ನೋಡ್ಲಿಕ್ಕೆ ಏನಾಗ್ತದೆ, ಸುಂದರವಾಗಿ ಕಾಣ್ತದೆ. ಈಗ ನಮ್ಮ ಶಾಲೆ ಒಂದೇ ತೆಗೆದುಕೊಂಡು ಬಿಟ್ರೆ ಇಲ್ಲಿ ಒಳ್ಳೆ ಪರಿಸರ ಇದೆ, ಒಳ್ಳೆ ನೇಚರ್ ಚೆನ್ನಾಗಿದೆ, ಗಿಡ ಮರ ಬೆಟ್ಟ ಗುಡ್ಡ ಒಳ್ಳೆ ನೇಚರ್ ಇದೆ. ಅರ್ಥಾಯ್ತಾ? ಈ ಪ್ರಕೃತಿ ಉಳಿಬೇಕಪ್ಪ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕಂತ ರಕ್ಷಣೆಯನ್ನ ಮಾಡಲೇಬೇಕು. ಅರ್ಥಾಯ್ತಾ? ಪರಿಸರವನ್ನ ನಾವು ರಕ್ಷಣೆ ಮಾಡಿದ್ರೆ ಪರಿಸರ ನಮ್ಮನ್ನ ಏನ್ ಮಾಡ್ತತಿ, ರಕ್ಷಣೆಯನ್ನ ಮಾಡ್ತತಿ. ಅರ್ಥಾಯ್ತಾ? ಅದಕ್ಕೋಸ್ಕರ ನಾವು ಪರಿಸರವನ್ನ ಉಳಿಸ್ಲೇಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಹೇಳ್ಬೇಕು. ಅರ್ಥಾಯ್ತಾ? ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ. ಸಂರಕ್ಷಣೆ ಅಂದ್ರೆ ಹೇಳಿ, ಸಸ್ಯಗಳನ್ನ ಸಂರಕ್ಷಣೆ ಮಾಡಬೇಕು, ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಬೇಕು. ಸಂರಕ್ಷಣೆ ಅಂದ್ರೆ ಸಂರಕ್ಷಣೆ ಅಂದ್ರೇನ? ಕಾಪಾಡುವುದು ಮತ್ತ ಕಾಡನ್ನ ಉಳಿಸುವುದು. ಒಟ್ಟು ಸಂರಕ್ಷಣೆ ಅಂದ್ರೆ ಉಳಿಸುವುದು. ಅರ್ಥಾಯ್ತಾ? ಹಾಗಾದ್ರೆ ಪರಿಸರ ಅಂದ್ರೆ ಏನು? ಪರಿಸರ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಗಿಡ ಮರ ಬೆಟ್ಟ ಗುಡ್ಡ ಇವೆಲ್ಲವನ್ನು ಕೂಡ ಏನ್ ಮಾಡ್ತೇವೆ ನಾವು ಪರಿಸರ ಅಂತ ಹೇಳಿ ಕೂಡ ಕರಿತೀವಿ. ಈಗ ಪರಿಸರ ಬಗ್ಗೆ ಗೊತ್ತಾಯ್ತು. ಹಾಗಾದ್ರೆ ಮಾನವ ನಿರ್ಮಿತ ಮತ್ತು ಪರಿಸರ ನಿರ್ಮಿತ ಅಂತ ಇರ್ತದೆ. ಈಗ ತೋಟ ಗದ್ದೆ ಇವುಗಳನ್ನ ನಿರ್ಮಾಣ ಮಾಡಿರ್ತಾರೆ, ಇದು ಪರಿಸರ ನಿರ್ಮಾಣ ಮಾಡಿರ್ತಾರೆ ತೋಟಗಳನ್ನ. ಇನ್ನು ಮಾನವ ನಿರ್ಮಿತ ಯಾವುದು? ಮಾನವ ನಿರ್ಮಿತ. ಹಾಗಾದ್ರೆ ಪರಿಸರ ನಿರ್ಮಿತ ನೈಸರ್ಗಿಕ ನಿರ್ಮಿತ ಅಂದ್ರೆ ಯಾವು? ಯಾವುದು? ಕಾಡು. ಅಲ್ಲಿ ಎಲ್ಲಾ ರೀತಿಯ ಮರಗಳಿರ್ತವೆ. ನಾವು ತೋಟ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಸಪರೇಟ್ ಆಗಿರ್ತದೆ. ಅಡಿಕೆ ಅಂದ್ರೆ ಒಂದ್ ಸೈಡ್ ಅಡಿಕೆ ಬರ್ತದೆ, ಮಾವು ಅಂತ ಹೇಳಿದ್ರೆ ಒಂದ್ ಸೈಡ್ ಮಾವನ್ನ ಮಾಡ್ತೇವೆ, ಆಮೇಲೆ ಹಲಸು ಅಂತ ಹೇಳಿದ್ರೆ ಒಂದ್ ಸೈಡ್ ಹಲಸನ್ನ ನಾವು ಮಾಡ್ತೇವೆ. ಅರ್ಥಾಯ್ತಾ? ಸಪರೇಟ್ ಆಗಿರುವಂತ ರೀತಿಯಲ್ಲಿ ನಾವೇನ್ ಮಾಡ್ತೇವೆ, ಗಿಡಗಳನ್ನ ಬೆಳೆಸಿರ್ತೇವೆ. ಅದು ಮಾನವ ನಿರ್ಮಿತ. ಪರಿಸರದಲ್ಲಿ ಕಾಡಿನಲ್ಲಿ ಹಂಗಿರಲ್ಲ, ಎಲ್ಲಾ ರೀತಿಯ ಸಸ್ಯಗಳು ಒಂದೇ ಭಾಗದಲ್ಲಿ ಏನಾಗ್ತವೆ, ಕಂಡು ಬರುವಂಥದ್ದು. ವಿವಿಧ ವಿವಿಧ ಪ್ರದೇಶಗಳು ಕಂಡು ಬರ್ತವೆ. ಅದನ್ನ ನಾವು ಪರಿಸರ ನಿರ್ಮಿತ ಅಂತ ಹೇಳಿ ಕೂಡ ಕರಿತೀವಿ. ಈಗ ಕೆಲವು ಚಟುವಟಿಕೆಗಳನ್ನ ಮಾಡ್ಸೋಣ. ಚಟುವಟಿಕೆ ಕೆಲವು ಹೆಸರನ್ನು ಕೂಡ ಕೊಟ್ಟಿದ್ದು ಅದು ಮಾಡೋಣ. ನನ್ನ ಹೆಸರು ವಿಧಿಕೇಸ್ಗೆ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಅರಣ್ಯ ನಾಶ ಮತ್ತು ಅದಕ್ಕೆ ಕಾರಣಗಳು. ಭೂಮಿಯ ಮೇಲೆ ವೈವಿಧ್ಯಮಯ ಸಸ್ಯಗಳು ಮತ್ತು ಪ್ರಾಣಿಗಳಿವೆ. ಅವು ಮನುಕುಲದ ಕ್ಷೇಮಕ್ಕೆ ಮತ್ತು ಉಳಿವಿಕೆಗೆ ಅವಶ್ಯವಾಗಿದೆ. ಇಂದು ನಾವು ಜೀವಿಗಳ ಉಳಿವಿಕೆಗೆ ಎದುರಾದ ಬಹುದೊಡ್ಡ ಅಪಾಯವೆಂದರೆ ಅರಣ್ಯನಾಶ. ಅರಣ್ಯನಾಶದಿಂದ ಆಗುವ ಕಾರಣಗಳು: ವ್ಯವಸಾಯದ ಭೂಮಿಯನ್ನಾಗಿ ಪರಿವರ್ತಿಸಲು, ಮನೆಗಳನ್ನು ಮತ್ತು ಕಾರ್ಖಾನೆಗಳನ್ನು ಕಟ್ಟಿಸಲು, ಪೀಡೋಪಕರಣಗಳನ್ನು ತಯಾರಿಸಲು ಅಥವಾ ಅದನ್ನು ಬೆಳೆಸಲು,
ಕಾಡ್ಗಿಚ್ಚು ಅರಣ್ಯನಾಶಕ್ಕೆ ಕೆಲವು ನೈಸರ್ಗಿಕ ಕಾರಣಗಳು. ಅರಣ್ಯ ನಮಗೆ ಅತ್ಯವಶ್ಯಕವಾಗಿದೆ, ಏಕೆಂದರೆ ನಮಗೆ ಬೇಕಾಗಿರುವುದು ನೀರು ಮತ್ತು ಗಾಳಿ. ನಮಗೆ ಗಾಳಿ ಇಲ್ಲವೆಂದರೆ ನಾವು ಬದುಕಲು ಆಗುವುದಿಲ್ಲ. ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಮಾಡುವುದು ಕಡಿಮೆ ಮಾಡಬೇಕು, ಏಕೆಂದರೆ ನಾವು ಅದನ್ನು ಕುಡಿದು ನಮಗೆ ಅನಾರೋಗ್ಯದ ಕಾರಣ ಆಗಬಹುದು. ಅದಕ್ಕಾಗಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಅತಿಯಾಗಿ ಹೆಚ್ಚು ಮಾಡಬಾರದು. ಗಿಡಮರಗಳನ್ನು ಕಡಿಯಬಾರದು. ಗಿಡಮರಗಳನ್ನು ಕಡಿದರೆ ನಮಗೆ ಉಳಿಯಲು ಆಗುವುದಿಲ್ಲ. ನನಗೆ ಕೊಟ್ಟಿರುವ ವಿಷಯ ಮುಗಿದಿದೆ. ಧನ್ಯವಾದಗಳು. ನನ್ನ ಹೆಸರು ಶರತ್. ನಾನು 8ನೇ ತರಗತಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ವನ್ಯಜೀವಿಗಳ ಸಂರಕ್ಷಣೆ. ವನ್ಯಜೀವಿಗಳು ಅಂದರೆ ನಾವು ಮನೆಯಲ್ಲಿ ಸಾಕುವಂತಹ ಪ್ರಾಣಿಗಳು. ಹಸು, ದನಕರುಗಳು, ನಾಯಿ, ಬೆಕ್ಕು ಮುಂತಾದ ಹಲವು ಪ್ರಾಣಿಗಳನ್ನು ನಾವು ಸಾಕುತ್ತೇವೆ. ಮುಖ್ಯವಾಗಿ ಅವುಗಳ ಸಂರಕ್ಷಣೆಯನ್ನು ಮಾಡಬೇಕು. ಹೇಗೆಂದರೆ ಅವುಗಳ ಬಗ್ಗೆ ನಾವು ಹೆಚ್ಚು ಗಮನ ವಹಿಸಬೇಕು. ಈಗಿನ ಕಾಲದಲ್ಲಿ ಮಾರಣಾಂತಿಕ ರೋಗಗಳು ದನಕರುಗಳು, ನಾಯಿಗಳಿಗೆ ಬರುತ್ತಿರುವುದು ನಮಗೆ ಈಗ ಗೊತ್ತೇ ಇದೆ. ಆದರೂ ಸಹ ಕೆಲವರು ಅದರ ಬಗ್ಗೆ ಯೋಚನೆ ಮಾಡುವುದೇ ಇಲ್ಲ. ಹಾಗೆಂದು ನಾವು ಅದೇ ರೀತಿ ಮಾಡಬಾರದು. ವನ್ಯಜೀವಿಗಳ ಕ್ಷೇಮ, ಆರೋಗ್ಯ ಬಗ್ಗೆ ಗಮನ ವಹಿಸಬೇಕು. ಮಾರಣಾಂತಿಕ ರೋಗಗಳಿಂದ ದೂರವಿಡಬೇಕು ಎಂದು ಎಲ್ಲರಲ್ಲೂ ಒಪ್ಪು ಮಾಡಿಸಬೇಕು. ನಾವು ನಮ್ಮ ಹಸುಗಳನ್ನು, ನಾಯಿ ಇನ್ನಿತರ ಪ್ರಾಣಿಗಳನ್ನು ಸಂರಕ್ಷಿಸಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ಧನ್ಯವಾದಗಳು. ನನ್ನ ಹೆಸರು ಚೇತನ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಮೀಸಲು ಜೀವಿಗೋಳ. ನಾನು ಈಗ ಮೀಸಲು ಜೀವಿಗೋಳದ ಬಗ್ಗೆ ಮಾತನಾಡುತ್ತೇನೆ. ಒಂದು ಮೀಸಲು ಜೀವಿಗೋಳಕ್ಕೆ ಪ್ರೊಫೆಸರ್ ಅಹಮದ್ ಅವರು ಜಾರಿಗೆ ತಂದರು. ಅವರು ಮೀಸಲು ಜೀವಿಗೋಳವನ್ನು ಆಯ್ಕೆ ಮಾಡಿದರು. ಮೀಸಲು ಜೀವಿಗೋಳದಲ್ಲಿ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳು ಹಿಮಾಲಯದ ಎತ್ತರ ಪ್ರದೇಶ ಮತ್ತು ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಹೋಲುತ್ತವೆ ಎಂದು ಪ್ರೊಫೆಸರ್ ಅಹಮದ್ ಅವರು ತಿಳಿದಿದ್ದರು. ಆ ಪ್ರದೇಶದಲ್ಲಿ ಜೀವ ವೈವಿಧ್ಯಮಯ ಅನನ್ಯವಾದದ್ದು ಎಂದು
ಅನನ್ಯವಾದದ್ದು ಎಂದು ಅವರು ಹೇಳಿದರು. ಮಕ್ಕಳಿಗೆ ಮಾರ್ಗದರ್ಶನ ಮಾಡುವುದೆಂದು ಮಾಧವ್ಜಿ ಎಂಬ ಅರಣ್ಯ ನೌಕರರನ್ನು ಅವರು ವಿನಂತಿಸಿದರು. ಅಂತಹ ಜೈವಿಕ ಪ್ರಾಮುಖ್ಯತೆಯ ಪ್ರದೇಶಗಳನ್ನು ಸಂರಕ್ಷಿಸುವುದರಿಂದ ಅವುಗಳು ನಮ್ಮ ರಾಷ್ಟ್ರೀಯ ಪರಂಪರೆಗೆ ಹೋಲುತ್ತವೆ ಎಂದು ಅವರು ಹೇಳಿದರು. ಅರಣ್ಯಗಳು ಮತ್ತು ಜೀವಿಗಳನ್ನು ಸಂರಕ್ಷಿಸಲು ನಿಯಮಗಳು ಮತ್ತು ವಿಧಾನಗಳು, ರೀತಿ ನೀತಿಗಳನ್ನು ವನ್ಯಜೀವಿಗಳು, ರಾಷ್ಟ್ರೀಯ ಉದ್ಯಾನಗಳು, ಮೀಸಲು ಜೀವಿಗಳ ಇತ್ಯಾದಿಗಳು. ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವೈವಿಧ್ಯಮಯ ಸಸ್ಯಗಳು ಮತ್ತು ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು ಒಟ್ಟಾಗಿರುವುದನ್ನು ಜೀವವೈವಿಧ್ಯಮಯ ಎನ್ನುವರು. ಒಂದು ಮೀಸಲು ಜೀವಿಗೋಳದಲ್ಲಿ ಹಲವಾರು ಪ್ರದೇಶಗಳು ಸಂರಕ್ಷಿತ ಪ್ರದೇಶಗಳು ಒಳಗಾಗಿರುತ್ತವೆ. ಇಷ್ಟು ಹೇಳಿ ನನ್ನ ಮಾತನ್ನು ಧನ್ಯವಾದ. ನನ್ನ ಹೆಸರು ಸುಗುಮ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆಯ ಬಗ್ಗೆ ವಿಷಯವನ್ನು ತಿಳಿಸಿಕೊಟ್ಟಂತಹ ನಮ್ಮ ಗೆಳತಿಯವರಿಗೆ ಎಲ್ಲರಿಗೂ ಧನ್ಯವಾದ.